ಇಲ್ಲಿ ಕೇಳೋಣ, ಇಲ್ಲಿ ಇವರೇ ಹಾಯ್ಕೊಂಡ್ ತಿಂತಾ ಇರ್ತಾರೆ, ಇವ್ರ ಹತ್ರ ಒಬ್ಬ ಕಿತ್ಕೊಂಡ್ ತಿಂತಾ ಇರ್ತಾರೆ, ಅವನೇ ಇವ್ರ ಬಾಸು. ಅಯ್ಯೋ ನನ್ ಮಕ್ಳ, ನೆನ್ನೇನು ಬಾಸಕ್ ಸರಿಯಾಗಿ ಶೇರ್ ಕಳ್ಸಿಲ್ಲ, ಇವತ್ತಾದ್ರೂ ಕಳ್ಸನ. ಏನೋ ಬಾಸು ಬಾಸು ಅಂತೀಯ, ಅವ್ನ್ ಕರೆಕ್ಟಾಗಿ ಮಾಡಕ್ಕೆ ಬರಲ್ಲ. ಏನು ಕಳ್ತನ ಕಳ್ತನ ಆ ರಾಜು ಎಲ್ಲ ಹಾಳಾಗೋದ್ನು. ಲೇ ಇವ್ನು ಯಾವನ ಬರೀ ಕಾರ್ಡ್ಗಳೇ ಇಟ್ಟವನೆ. ನೆನೆದವರ ಎದುರಲ್ಲಿ ಬಂದ ನೋಡು. ಏನಾಯ್ತು? ಏನು ಫುಲ್ ಸುರಿಸ್ಕೊಂಡ್ಬಿಟ್ಟಿದ್ಯಾ? ಅದಲ್ವಾ, ಓ ಆಂಟಿ ಬ್ಯಾಟ್ರಿ ಇರ್ಬೇಕು. ಏಯ್ ಸಾಕ್ ನಿಲ್ಸ್ರೋ, ನಾಗಿ ಏನಾದ್ರು ಅಡ್ಸ್ಕೊಂಡ್ ಬಂತೇನೋ? ತಗ್ಲಾಕೊಂಬಿಟ್ಟ. ಲೇ ಅಲ್ಲ, ಮೊನ್ನೆ ಇವಳು ರೋಡಲ್ಲಿ ಹೋಗ್ಬೇಕಾದ್ರೆ ನಾಯಿ ಅಟ್ಟಿಸ್ಕೊಂಡು ಹೋಯ್ತಲ್ಲ, ಅದು ರಾಹುಲ್ ಗೊತ್ತಾಗ್ತಿದೆ. ಅದಲ್ಲ ಕಣ್ರು. ಏಯ್ ಮುಚ್ಚೋ ಸಾಕು, ನೀನ್ ಹೇಳೋ. ಅಷ್ಟೇ ಕಣ್ರು, ಆಗೋಯ್ತು. ಪೊಲೀಸವ್ರಿಗೆ ಎಲ್ಲ ಗೊತ್ತಾಗೋಯ್ತು. ಅಯ್ಯೋ ಇವಾಗ ಏನೋ ಮಗ ನೆನ್ನೆ ಶೇರ್ ಕಳ್ಸಿಲ್ಲ ಅಂತ ನಿಮ್ ಬಾಸೆ ಹಾಕೊಟ್ಟಿರ್ಬೇಕು. ಆ ಕಡೆ ಹೋಗಿ ಆಟ ಆಡ್ರು. ಯಾರು? ಬಾಸ್ ಬಾಸ್ ಬಾಸ್. ಹಲೋ. ಹಾ ಬಾಸ್, ಹೇಳಿ ಬಾಸ್. ಹಾ ಬಾಸ್. ಛೇ ಸರಿ ಬಾಸ್, ಇವತ್ತೇನಾ? ಈಗ್ಲೇನಾ? ಓಕೆ ಬಾಸ್, ಓಕೆ ಬಾಸ್. ಏನಾಯ್ತು ಏನಾಯ್ತು? ನಿಮ್ ಬಾಸ್ ಹೋಗೇನಾ? ಸರಿ, ನಾವೆಲ್ಲ ಊರ್ ಬಿಡ್ಬೇಕು. ಹೋಗದ ಎಲ್ಲಿಗೆ? ನೀನೇ ಹೇಳ್ದಲ್ಲ ಹೋಗೋಣ ಅಂತ. ಬಾಸ್ ಏನೋ ಹೇಳಿದ್ರು ಹೋಗೋಣ ಅಂತ, ಆದ್ರೆ ಎಲ್ಲಿಗೆ ಅಂತ ಹೇಳಿಲ್ವಲ್ಲ. ಬಾಸ್ ಹೇಳಿದ್ಮೇಲೆ ಮುಗೀತು, ಹೋಗೋಣ ಅಂದ್ರೆ ಹೋಗೋಣ, ಎಲ್ಗಾರು ಸರಿ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಂತೀಯ? ನೋಡ ಬಿಲ್ಡಿಂಗ್ ನೋಡು, ಅದು ನಮ್ದ. ನೋಡ ಕಾರ್ ನೋಡು, ಅದು ನಮ್ದ. ಈ ಪ್ರಪಂಚನೇ ನಮ್ದು, ನಾವೆಲ್ಲ ಸಾವುಕಾರ ಅಷ್ಟೇ. ಇವ್ನ್ ಯಾವಾಗ್ಲೂ ಬರೀ ಇದೇ ಆಯ್ತು. ಕತ್ತಲ್ಲೂ ತೂತುಡ್ಕೋ ಪ್ರಯತ್ನ ಯಾಕೆ ಮಾಡ್ತೀರಾ? ನಾನ್ ಹೇಳಿದ್ ಒಂದು, ನೀವ್ ಎರಡೆರಡು ಯಾಕೆ ತಗೊಂತೀರಾ? ಹೆಂಗಂದ್ರೆ ಇವಾಗ ಆ ಕಾರು, ಆ ಕಾರ್ ಬೇಕಂದ್ರೆ ಆ ಕಾರ್ ನಮ್ದ. ಹೌದು. ಆ ಬಿಲ್ಡಿಂಗ್ ಇವತ್ ರಾತ್ರಿ ನಾವಲ್ಲಿ ಮಲಗ್ಬೋದಾ? ಹೌದು. ಅಷ್ಟೇನಪ್ಪ. ಓಕೆ, ನಾವ್ ರೆಡಿ. ಅಲ್ಲೋಗಿ ಏನ್ ಮಾಡೋದು? ಅಲ್ಲೋದ್ಮೇಲೆ ನಾವ್ ಸುಮ್ನಿರ್ತೀವ? ನಮ್ ಕೈ ತೋರಿಸ್ತೀವಿ. ನಾವು ಹಳ್ಳಿಗೆ ಹೋಗೋದಂತೂ ಕರೆಕ್ಟ್. ಅಲ್ಲೇನಾದ್ರೂ ನಾವು ಹಳ್ಳಿನ, ಹಳ್ಳಿ ಅಂದ್ರೆ ಬೆಳ್ಳಿ, ತಾಮ್ರದ ಚೊಂಬು, ಉಲ್ಟಾ ತಿರುಗಿಸಿದ್ರೆ ಆಂಟಿಕ್ ಪೀಸು, ಕೈ ತುಂಬಾ ಕಾಸು. ಎತ್ತ ನಿಮ್ ಬಾಸ್ಗೆ ಶ್ರಮ ನಮ್ದು, ಫಲ ಒಂದ. ಯಾವನಾರು ನಮ್ ಬಾಸ್ ಬಗ್ಗೆ ಮಾತಾಡಿದ್ರೆ ಮೇಲಿಂದ ಕೆಳಗಡೆ ಕುಯ್ದಾಕ್ಬಿಡ್ತೀನಿ ಅಷ್ಟೇ. ಅಯ್ಯ ನಿನ್ ಬಾಯಲ್ಲಿ ಗಂಗಮ್ಮನ್ ಜಲ ಬಿಡ. ನಡಿ ನಡಿ. Oh yeah, that's right. जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी. ಕಾಲ್ಕೇಜಿ ಕೆಂಡ ಕಟ್ಕೊಂಡ್ ಬಾಳುವ ಲೈಫ್ ಇದು, ಬಾಯ್ ತುಂಬಾ ಹೆಂಡ ಬಿಟ್ಕೊಂಡ್ ಬೆದ್ದಾಡೋದು. ಕಾಲ್ಕೇಜಿ ಕೆಂಡ ಕಟ್ಕೊಂಡ್ ಬಾಳುವ ಲೈಫ್ ಇದು, ಬಾಯ್ ತುಂಬಾ ಹೆಂಡ ಬಿಟ್ಕೊಂಡ್ ಬೆದ್ದಾಡೋದು. जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी. That's right.
ಏನ್ ಮಾಡಿದ್ರೇನು ನಾವು ಬಂದರೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಕದಿಯೋ ನಾವು ಪ್ಯಾಲೇಸ್ ಅಲ್ಲಿ ಬದುಕೋ ನಾವು ಪೊಲೀಸ್ ಅವ್ರಿಗೆಲ್ಲ ನಾವು ನೆಂದರೆ ದೇಶನೇ ನಮ್ದೇನೆ ನಮ್ದೇ ಆಸ್ತಿ ಪ್ರಾಣವೇ ಹೋದರು ಬಿಡದ ದೋಸ್ತಿ ಆಯಾತಿ ಐಗಳು ನಾವೆಲ್ಲರೂ ಇದು ನಮ್ಮ ಜಿಂದಗಿ ಜಿಂದಗಿ ಬರೀ ಖಾಲಿ ಜಿಂದಗಿ ಜಿಂದಗಿ ಇದು ನಮ್ಮ ಜಿಂದಗಿ ಜಿಂದಗಿ ಬರೀ ಖಾಲಿ ಜಿಂದಗಿ ಜಿಂದಗಿ ಇದು ನಮ್ಮ ಜಿಂದಗಿ ಜಿಂದಗಿ ಬರೀ ಖಾಲಿ ಜಿಂದಗಿ ಜಿಂದಗಿ ನಿಲ್ಸ ಸಾಂಗ್ ಮೇಲೆ ಹೀರೋಯಿನ್ ಇರ್ಬೇಕಲ್ವೇನೋ ಆಗ್ಲೇ ಅಲ್ವೇನೋ ಒಂದು ಕಳೆ ಅಣ್ಣ ಈ ಪಿಕ್ಚರ್ ಅಲ್ಲಿ ಆ ಸಾಂಗ್ ಅಲ್ಲೆಲ್ಲ ತೋರ್ಸಂತ ಹೀರೋಯಿನ್ ಅಗತ್ಯ ಏನಿಲ್ಲಣ್ಣ. ಲೇ ಆದ್ರೂ ನಿಮ್ಮ ಹೇಕ್ತೆಗೆ ಒಂದು ಹೀರೋಯಿನ್ ರೆಡಿ ಮಾಡಿದಿನಣ್ಣ. ಅಣ್ಣ ನೀನ್ ಏನಣ್ಣ ಕತೆ ಹೇಳುವಾಗೆಲ್ಲ ಏನೇನ ಮರೆಸ್ತೀಯಾ? ನಾನು ಎಲ್ಲಿಗೆ ಬಿಟ್ಟೆ ಹೇಳಿ? ಹೀರೋಯಿನ್ಗೆ ಬಿಟ್ಟಲ್ಲಪ್ಪ. ಅಯ್ಯೋ ಅಪ್ಪ ಸುಸ್ತಾಗೋಯ್ತು. ಯಾಕೋ ಊರ್ ವಾಸ್ತುನೇ ಸರಿ ಇಲ್ಲ. ಇವನೇ ಅವನು ಮಚ್ಚಿಡ್ಕೊಂಡು ಲುಂಗಿ ಎತ್ಕೊಂಡ್ ಬೇರೆ ನಿಂತವನೆ. ಹಾಕೊಂಡಿದ್ರೆ ಇದ್ರು ಆಗಿರೋದು. ನೀನ್ ಆ ಕಡೆ ನೋಡ್ಬೇಡಮ್ಮ. ಓಹೋ ನಾವಿಲ್ಲೇನ ಕಿತ್ಕುಡ್ಡೆ ಆಗ್ಬೇಕಾಗಿರೋದು. ನಾನು ಬರಲ್ಲ, ನಾನು ಹೋಯ್ತೀನಿ. ಅಯ್ಯೋ ಅಯ್ಯೋ ನೀನು ಒಬ್ಬ ಗಂಡ್ಸ, ತಳ್ಳಿದ್ರೇನೆ ಬಿದ್ದೋಗ್ತೀಯ. ಡೌಟಾ? ಆಂಟಿ ಏನಾಯ್ತೋ? ಯಾರಿಲ್ಲ. ಹೋಗಿ ಹೋಗಿ ಕೋತಿನ್ ಕಳ್ಸಿದ್ವಿ. ಇವಾಗ ನಾನು ಕೇಳ್ಕೊ ಬರ್ತೇನೆ. ಇವಳು ಗೆಟಪ್ ನೋಡಿದ್ರೆ ಪಕ್ಕ ಯಾವನು ಮನೆ ಕೊಡಲ್ಲ. ಹಬ್ಬ ಸದ್ಯ ಊರಲ್ಲಿ ನಾಯಿಗಳಿಲ್ಲ, ಇದ್ದಿದ್ರೆ ಇರೋದು ಕಿತ್ತಾಕ್ಬಿಟ್ಟಿರೋ. ನೀವೆಲ್ಲರೂ ಇಲ್ಲೇ ಇರಿ, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಹಲೋ, ಮನೇಲಿ ಯಾರಾದರೂ ಇದ್ದೀರಾ? ಮನೆ ಬೇಕಾಗಿತ್ತು. ಇಲ್ವಂತ? ಸಿಟಿ ಮಾತ್ರ ಹಾಳಾಗ್ತಾ ಇಲ್ಲಪ್ಪ, ಹಳ್ಳಿನೂ ಲೈಟಾಗಿ ಹಾಳಾಗ್ತಾ ಇದೆ. ಛ, ನನ್ಗಂತೂ ಆಗ್ತಾ ಇಲ್ಲ ಕಣೋ. ಈಗ ನಮ್ಮ ಕೈಲಿ ಆಗುತ್ತೆ ಅಂತ ಹೇಳಿದ್ವಾ? ಆಯ್ತು 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 ಆಯ್ತು. ಕಚ್ಚಕ್ಕೆ ಬರ್ತಾರಲ್ಲ, ನಡೀರೋ ಮುಂದೆ ನೋಡೋಣ. ಒಂದ್ ಮನೆ ಎಲ್ಲ ಬಾತ್ರೂಮು ಸಿಗ್ತಾ ಇಲ್ಲ. ಅಯ್ಯೋ ಬಾಗ್ಲ ಹಾಕಿದೆ ಬಾರು. ಸರಿ ಅಯ್ಯಪ್ಪ, ಓಡಾಡಿ ಓಡಾಡಿ ಕಾಲುಗಳೆಲ್ಲ ಪದರ್ಗುಟ್ಟೋಗಿದೆ. ಕ್ವಾಟ್ರ್ ಇದ್ದಿದ್ರೆ ಚೆನ್ನಾಗಿರೋದು. ವಾಟ್ರು ಥು, ಯಾವ್ದೋ ಊರಿದು, ಯಾವ್ದೋ ಆಳ್ ಕೊಂಪೆಗ್ ಕರ್ಕೊ ಬಂದಿದ್ದೀರಲ್ಲ. ಸಿಟಿಲಿ ನಾವು ರಾಜಾರೋಷವಾಗಿದ್ವಿ, ಇವತ್ತಿಲ್ಲಿ ಬೀದಿ ಬಿಕಾರಿಗಳ ತರ ಆಗೋಗ್ಬಿಟ್ಟಿದೀವಿ. ಲೇ ತಿಗ್ಲಿಸ್ಬೇಡವಲ್ಲೇ. ಸಿಟಿಲಿ ಜೇಬ್ ಕತ್ತರಿಸ್ಕೊಂಡು ಪಿಜ್ಜಾ ಬರ್ಗರ್ ತಿನ್ಕೊಂಡು ಒಳ್ಳೆ ಐನಾತಿ ಕಳ್ಳರ ತರ ಇದ್ವಿ. ಆದ್ರೆ ಇವಾಗ ಛೇ. ಅಯ್ಯೋ ನನ್ನ ಮಗನೇ, ಆ ಮನೆ ನಮ್ದಾ? ಆ ಕಾರ್ ನಮ್ದಾ?
ಈ ದೇಶನೇ ನಮ್ದಾ? ನಿಮ್ಮನ್ನ ನಂಬ್ಕೊಂಡ್ರೆ ಆಗಲ್ಲ. ನಮ್ಮ ಬಾಸ್ಗೆ ಫೋನ್ ಮಾಡ್ತೀನಿ. ಹಾಳಾದ ನೆಟ್ವರ್ಕ್ ಬರಲ್ಲ. ಚೈನಾ ಸೆಟ್ ಇಟ್ಕೊಂಡ್ರೆ ಎಲ್ಲಿ ಸಿಗುತ್ತೆ? ಮೊಬೈಲ್ ಓಸೋದೆ ಜಾಗ ಸರಿ ಇಲ್ಲ ಅನ್ಸುತ್ತೆ. ಸಿಮ್ ಹಾಕಿದ್ಯಾ ಇಲ್ಲ ನೋಡ್ಕೊಳ್ಳೋ. ಒಂದ್ ಮನೆ ಇರ್ಬೇಕಷ್ಟೇ. ಏಯ್ ಏನು ನಾವು ಈ ಮನೇಲಿ ಇರೋದ? ಅವೆಲ್ಲ ಆಗಲ್ಲ. ಹೆಂಗಿದ್ದೋರ್ ನಾವು. ರಾತ್ರಿ ಹೆಂಗಿದ್ವಪ್ಪ? ಡೂಡ್, ರಾತ್ರಿ ಬಗ್ಗೆ ಜ್ಞಾಪಕ ಮಾಡ್ಬೇಡ ಡೂಡ್. ನನ್ನ ಮಗ ಕಣ್ಮುಂದೆನೆ ಬರ್ತಾನೆ. ಚೂರ್ ಮಿಸ್ ಆಗಿದ್ರೆ ಚಡ್ಡಿ ಒದ್ದೆ ಆಗ್ಬಿಡ್ತಾ ಇತ್ತು. ಏನೋ ಮರಿ ಭಯ ಆಗ್ತಿದ್ಯಾ? ನಮ್ ಬಾಸಿಗೆ ಫೋನ್ ಮಾಡ್ತೀನಿ ಇರು. ಅಯ್ಯ, ನಿಮ್ ಬಾಸ್ಗೆ ನಾನ್ ಸರಿ, ಬನ್ನಿ ಹೋಗೋಣ. ಐ ಅನು ಬೇಬೆ, ನೀನು ನಿನ್ ಗುಬ್ಬಚ್ಚಿ ಗುಡು ಕ್ಲೀನ್ ಮಾಡ್ಕೋ. ಆಹಾ, ಸುತ್ತಮುತ್ತ ಯಾರು ಇಲ್ಲ. ಹೇ ಅನು ಬೇಬೆ, ಏನಾಯ್ತು? ನನ್ ಮಗನೇ, ನನ್ ಡ್ರೆಸ್ ಹೆಂಗ್ ಅರ್ಧೋಯ್ತು? ಹಂಗೆ ಆಗ್ಬೇಕು.
ನೀನ್ ಯಾಕೋ ಬಂದೆ ಇಲ್ಲಿಗೆ ಹೇ ನೋಡಿ, ನೋಡ ಐ ಹ್ಯಾವ್ ಹಾ ಮುಚ್ಕೊಂಡಿರು ಹಾ? ಒಬ್ನೇ ಹೋಗ್ ಭಯ ಅಂತ ಹೇಳು. ಹೇ ನೋಡ ಏನೋ ಹೆಣ್ಮಗು ಪಾಪ ಭಯ ಪಡುತ್ತೆ ಅಂತ ಜೊತೆಲಿದ್ದೀನಿ ಅಷ್ಟೇ. ಕ್ಲೀನ್ ಮಾಡು ಕ್ಲೀನ್ ಮಾಡು. ನೀನೊಬ್ಬ- ನೋಡು ಅಲ್ಲಿ ಡಸ್ಟ್ ಜಾಸ್ತಿ ಇದೆ, ಅಲ್ಲಿ ಕ್ಲೀನ್ ಮಾಡು. ಕ್ಲೀನ್ ಮಾಡು. ಛೀ, ಎಷ್ಟು ಧೂಳಿದೆ. ಎಷ್ಟು ವರ್ಷ ಆಯ್ತೋ ಕ್ಲೀನ್ ಮಾಡಿ. ಈ ಪಂದಿನ ತಗೊಂಡೆ ಕೋಳಿ ಗೀಳಿ ಏನಾದ್ರು ಇರ್ಬೋದಾ? ಟಿವಿ ಎತ್ಕೊಳಪ್ಪ ಟಿವಿನ. ಜಿಗ್ಜ ಜಿಗ್ಜ ಜಿಂಗ್ಜ ಜಿಂಗ್ಜ. ಆಹಾ ಟಿವಿ. ಜಿಂಗ್ಜ ಜಿಂಗ್ಜ ಜಿಂಗ್ಜ. ಡಂಗ್ ಡಂಗ್. ಟಿವಿ. ಐ ಲವ್ ಯು. ಡನ್. ಓ ಟಿವಿ ಡಾರ್ಲಿಂಗ್, ಮರುಭೂಮಿಲೊಳೆ ಬಿಸ್ಲೇರಿ ವಾಟರ್ ಸಿಕ್ದಂಗ ಆಯ್ತು. ಏನಿದು? ಬೇಬೆ ಅನು ಬೇಬೆ, ಕಿಚನಲ್ಲಿ ಯಾಕೋ ವಾಸ್ತು ಸರಿ ಇಲ್ಲ, ಬೆಡ್ರೂಮ್ಗೆ ಹೋಗೋಣ. ನನ್ ಮಗನೇ ಜಾಸ್ತಿ ಆಯ್ತು. ಅದಕ್ಕೆ ಕರೆದಿದ್ದು. ನಾನೇನ್ ಮಾಡ್ದೆ? ಅಯ್ಯೋ ಅಯ್ಯೋ ಏನಾಯ್ತು? ಇವಳು ಗುಬ್ಬಚ್ಚು ಕೂಡಲೆಲ್ಲ ಹೋಗ್ಬಿಡ್ತೆ.
ಅಯ್ಯೋ ಬಿದ್ದೋದ. ಅಮ್ಮ ಅಯ್ಯೋ ಅಯ್ಯೋ ಏಯ್ ಅಮ್ಮ ಏನ್ರೋ ಹೇಯ್ ಏನ್ರೋ ಯಾಕೆ ಕಿಚ್ಕೊಂಡೆ? ಅಯ್ಯೋ ಮೇಲಿಂದ ಅಲ್ಲಿ ಬಿತ್ತು ಕಣ್ರು, ಅದಕ್ಕೆ ಕಿರ್ಚ್ದೆ. ಅಯ್ಯೋ ನನ್ ಮಗನೇ ನೀನ್ ಯಾಕೆ ಕಿಚ್ಕೊಂಡೆ ಮತ್ತೆ? ಅಯ್ಯಲೇ ಅವಳು ಅಂತ ಕಿರ್ಚಿದ್ದು, ನಾನು ಓಡ್ ಬಂದೆ, ಕಾಲ್ ಜಾರಿ ತುಬುಕ್ ಅಂತ ಬಿದ್ದೆ. ಬಿದ್ಮೇಲೆ ಸುಮ್ನಿರಕಾಯ್ತದ, ಕಿರ್ಚ್ಕೊಂಡೆ. ತೂ ನನ್ ಮಕ್ಳ ಇಡ್ಲಾರ್ದೆ ಟೆನ್ಷನ್ ಕೊಡ್ತೀರ ಎಲ್ಲರೂ. ಎಲ್ಲ ಅವನು ಏ ಅವನ್ ಇಲ್ಲೇ ಇದ್ದ ಕಣ್ರು. ಹೌದಲ್ವಾ, ಎಲ್ಲೋದ ಅವನು? ವಿಜಯ್ 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 ಎಲ್ಲೋದ ಅವನು? ವಿಜಯ್ ವಿಜಯ್ ವಿಜಿ ವಿಜಯ್ ಬಾತ್ ಬರ್ಲಿ ನಿನಗಿದೆ. ವಿಜಯ್ 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 ಎಲ್ಲೋದ ಅವನು? ವಿಜಯ್ ವಿಜಯ್ ವಿಜಿ ವಿಜಯ್ ಇಲ್ಲೇ ವಿಜಯ್! ಇದ್ನಲ್ಲ. ಎಲ್ಲೋ ಎಲ್ಲೋದ? ಏಯ್ ಅಲ್ಲಿ ಅಯ್ಯೋ ಆ ಟನ್ ಟಡನ್. ಏನೋ ಬೆಳಗ್ಗೆ ಏನಿಲ್ಲ ಏನಿಲ್ಲ. ಏನೋ ಮರಿ ಗಡ ಗಡ ಭಯ ಆಗ್ತಿದ್ಯಾ? ಅದೆಲ್ಲ ಏನಿಲ್ಲ. ಫೋನ್ ಮಾಡ್ಲಾ? ಏನಾಯ್ತು ಹೇಳೋ. ಅದು ಡ್ರಮ್ ಒಳಗೆ ತುಂಬಾ ಧೂಳಿತ್ತು, ಒರೆಸ್ತಾ ಇದ್ದೆ. ಓಹೋ ಏನೋ ನಮಗ್ ಗೊತ್ತಿಲ್ದಿರೋದಾ? ಗಳಿಗೆ ಸಿದ್ದಿಂಗ್ ಎಲ್ಲೆಲ್ಲ ಒದ್ದೆ ಅಂತೆ. ಬನ್ನಿ ಬನ್ನಿ ಹೋಗೋಣ. ಐ ಟಿವಿ 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 ಐ ಬರ ಯಾವ್ದು ಇದು? ಎಲ್ಲಿತ್ತು? ಐ ಕೇಬಲ್ ಹಾಕ್ಸ್ಬಿಡೋಣಮ್ಮ. ಅಯ್ಯೋ ನಿನಗೇನಾಯ್ತು? ಲಕ 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 ಕಣ್ಣ ಆ ಈ ಕಡೆ ಚೂಡು ಜಾಕ್ ಜಾಕ್ ಜಾಕ್. ಹೆಂಗೆ? ಏನಿಲ್ಲ. ಯಾರು ನೋಡಿಲ್ಲ. ಏಯ್ ಜಾಸ್ತಿ ಅಲ್ಲಾಡ್ಸ್ಬೇಡ ಕಣ, ಕಿತ್ಕೊ ಬಂದ್ಬಿಡುತ್ತೆ. ಬಾ ಹೆಂಗ ಒಂದು ಚಾಪೆ ನಮ್ಮ ಅಕೌಂಟಲ್ಲಿ ಬಂತು, ಮನಿಕ ಬಿಡೋಣ. ಯಾರೂ ಇಲ್ಲ, ನೋ ಡಿಸ್ಟರ್ಬೆನ್ಸ. ಬಾ ಅಮ್ಮ. ಅಯ್ಯೋ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಏಯ್ ಏನ್ ಗೋವಿಂದಮ್ಮಂತಾರ ಮಲ್ಕೊಂಬಿಟ್ಟೆ. ಎದಳ ಮ್ಯಾಕೆ ಎದಾಗ ಕುತ್ಕೊಂಡು ಸಾಯಿ. ನೀನ್ ಸತ್ತ ತಕ್ಷಣ ಸಾಯ್ತೀನಿ ಬಿಡು. ನೆಮ್ಮದಿಗೆ ಇಲ್ಲಿ ಮನಿಗಳಾಕ್ ಬಿಡಲ್ಲ. ಹೆದರ್ಕೊಂಬಿಟ್ಟ. ಏಯ್ ಒಳ್ಳೆ ಗೊಗ್ಗ ಇಂತರ ಬಯಸ್ತಿಲ್ಲ. ಗೊತ್ತಾಗಲ್ಲ. ಕುತ್ಕೋ ಬರೋ. ಎಲ್ಲರೂ ಬಯಸ್ತಾರೆ. ಇರಪ್ಪ ಮಾಂಸ ಪರ್ವತ ಇರೋ ಇರೋ ಜಾಗ ಕೊಡ್ತೀನಿ ಇರೋ. ಅಯ್ಯಪ್ಪ ಅಯ್ಯೋ ಯಾಮಾರ ಚಟ್ನಿ ಆಗ್ಬಿಟ್ಟಿದ್ವಿ. ಮಾಂಸ ಪರ್ವತ ಪಾಲಿಶ್ ಮಾಡಿದ ಕಬ್ಬಣ ಬಂದಪ್ಪ. ಈ ಬಾಯಿ ಜರುಗ್ರಪ್ಪ. ಅದಕ್ಕೆ ನಂತರ ಸ್ಲಿಮ್ ಆಗಿರ್ಬೇಕು.
ಅಬ್ಬಾ ಸುಸ್ತಾಗೋಯ್ತು ಕಣ ಮನೆಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಚಾಪೆ ದೇವ್ಕ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಏಯ್ ಏನ್ರೋ ಈಗ ಕುತ್ಕೊಂಡಿದ್ದೀರಾ? ಮನೆಗೆಲ್ಲ ಐಟಮ್ ಯಾರು ತಂದಾಕ್ತಾರೆ? ಐಟಮ್ ಇಲ್ಲೇ ಇರ್ಬೇಕಾದ್ರೆ ಬೇರೆ ಐಟಮ್ ಯಾಕೆ? ಲೋ ಕಾರ್ತಿಕ್, ಇನ್ನನ್ ಮಗನ್ ಜಾಸ್ತಿ ಆಯ್ತು ಕಣೋ. ಅಯ್ಯೋ ಭಯ ಆಗೋಯ್ತು. ಏನೋ ಮರಿ ಈಗ್ಲಾದ್ರೂ ಭಯ ಆಗ್ತಾ ಇದ್ಯಾ? ಬಾಸಿಗೆ ಫೋನ್ ಮಾಡ್ಲಾ? ಅಯ್ಯೋ ಥೂ, ಹೇಳಿದ್ದೇಳಿ ಸಾಯಿಸ್ತಿರಲ್ಲೋ. ಹೌದು, ಮನೆಗೆ ತಗೊಂಬರೋಣ ಬಂದ್ರು. ತಗೊಂಬ ಅಂದ್ರೆ ಏನ್ ತಗೊಂಬರೋದು? ಹತ್ರ ಬನ್ನಿ. ನೀನು ಹಾ ತರಕಾರಿ ತಗೊಂಬ, ನೀನು ಪಾತ್ರೆ ತಗೊಂಬ, ಇನ್ ನೀನು ಹಾಲ್ ತಗೊಂಬ. ಮತ್ತೆ ಅವಳು ಮನೆ ನೋಡ್ಕೊಂತಾಳೆ. ಮತ್ ನೀನೇನ್ ಇಲ್ಲಿ ಕಿತ್ ಗುಡ್ಡೆ ಹಾಕ್ತೀಯ ಇಲ್ಲಿ? ಹಂಗ್ ಕೇಳು. ಹಳೆ ಪಿಕ್ಚರ್ ಅಂತಾರ ನಗ್ಬೇಡ, ಅದೇನ್ ಹೇಳ್ ಸಾಯಿ. ಕಿತ್ತು ಗುಡ್ಡೆ ಹಾಕಲ್ಲ, ಕಿತ್ಕೊಂಬಂದ್ ತೋರಿಸ್ತೀನಿ. ಏನ Para mi mamita que me quita mi bombón. Para mi mamita que me quita mi bombón. ಮಾಡ್ತೀನಿ ಇರು. ಬರ್ತಿರೋ ಕೋಪಕ್ಕೆ ಕಾಗೆ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡ್ತೀನಿ. ಐ ಸಖತ್ತಾಗೆ ಇದೆ ಮನೆ, ಯಾರು ಇಲ್ಲ ಕಾಣುತ್ತೆ. ಎಲ್ಲ ನಮ್ದೆ. ನಾನೇ ಕಿಂಗು. ಗಣ್ಣಾಯಿ. ಇದು ನಮ್ದಲ್ಲ. ಟಿವಿ LCD ತರ ಇದೆ. ಇದು ನಮ್ದಲ್ಲ. ರಾಜುನೇ ಕರೆಕ್ಟ್. ಎಸ್
ಡಿಗಿಡಿಗಿಶ್ ಸಿಕ್ಕಾಕೊಂಡ್ಬಿಟ್ನಲ್ಲ. ಮಗು ತಾನೆ ಮ್ಯಾನೇಜ್ ಮಾಡ್ಬೋದು. ಜುಜ್ಜು ಜುಜ್ಜು ಜು ಅಮ್ಮ ಸ್ಟ್ಯಾಚು ಜುಜ್ಜು ಜು ಓ ನಮ್ಮ ನಿನ್ನ ಹೆಸರು? ಓ ಸ್ಟ್ಯಾಚು ಹೇಳಿದ್ದೀನಿ. ಓಕೆ ಸ್ಟ್ಯಾಚು ರಿಲೀಸ್. ಅಮ್ಮ ಹೇ ಸ್ಟ್ಯಾಚು ಬಾ. ಯಾರು ನೋಡ್ತಾ ಇಲ್ಲ. ಕೂತ್ಕೋ. ಚಾಕ್ಲೇಟ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಸರಿ, ನಾನು ಸ್ಟ್ಯಾಚು ರಿಲೀಸ್ ಮಾಡ್ತೀನಿ. ಕಿರ್ಚ್ಕೋಬಾರ್ದು. ಆಯ್ತು. ಸ್ಟ್ಯಾಚು ರಿಲೀಸ್. ಮತ್ತೆ ಚಾಕ್ಲೇಟ್ ಕೊಡಿ. ಚಾಕ್ಲೇಟಾ? ನಾವಿಬ್ರು ಒಂದು ಆಟ ಆಡೋಣ. ನಾನು ಗೆದ್ರೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ, ನೀನ್ ಗೆದ್ರೆ ನೀನ್ ಚಾಕ್ಲೇಟ್ ಕೊಡಿಸ್ಬೇಕು. ಡೀಲಾ? ಡೀಲ್. ಡೀಲ್. ಯಾವ ಆಟ? ನಮ್ಗೆ ಗೊತ್ತಿರೋದು ಒಂದೇ ಆಟ. ಕಳ್ಳ ಪೊಲೀಸ್ ಆಟ ಆಡೋಣ. ಕಳ್ಳ ಪೊಲೀಸ್ ಆಟನಾ? ಸರಿ ಆಡೋಣ. ನೀವ್ಯಾರು? ನಾನು ನಿಮ್ಮ ಅಮ್ಮನ ಫ್ರೆಂಡು. ಓ ನಾ ಹೇಳಿದ್ದು ಆಟದಲ್ಲಿ. ಆಟದಲ್ಲ? ನಾನು ಪೊಲೀಸ್. ನಾನ್ ಪೊಲೀಸ್, ನೀನು ಕಳ್ಳ. ನಾನು ಕಳ್ಳನ ತರ ಇರ್ಬೇಕಿತ್ತು. ಸರಿ, ನಾನೇ ಕಳ್ಳ, ನೀನೇ ಪೊಲೀಸ್. ನಿಮ್ಮ ಅಮ್ಮನ ರೂಮಲ್ಲಿ? ಅಲ್ಲಿ. ಅಲ್ಲಿದ್ಯಾ? ಸರಿ, ನಾನು ಅಲ್ಲೋಗಿ ಆಟ ಆಡ್ತಾ ಇರ್ತೀನಿ, ನೀನು ಆಮೇಲೆ ಬಾ. ಗುಡ್ ಬಾಯ್, ನಿಂಗೊಂದು ಲೈಫ್ ಬಾಯ್. ಬಡ್ಡಿ ಮಗನ್ ಕಾಗೆ ಮೋಸ್ಟ್ಲಿ ನಾನ್ ವೆಜ್ ತಿಂದ್ಬಿಟ್ಟಿರ್ಬೇಕು. ಕೊಬ್ಬು ಎಷ್ಟು ಉಜ್ಜಿದ್ರು ಹೋಗ್ತಾ ಇಲ್ಲ. ಸ್ವಲ್ಪ ಸೋಪ್ ಹಾಕೊಂಡು ಉಜ್ಜಿ ಟ್ರೈ ಮಾಡೋಣ. ಏನಿದು ಒಳ ವಸ್ತ್ರಗಳೆಲ್ಲ ಈ ರೀತಿ ಶೋಕ್ ಇಟ್ಟಿದಾರಲ್ಲ. ಹೋಗ್ಲಿ ಬಿಡು, ನಾವು ಉಜ್ಜೋದ್ರಲ್ಲಿ ತಲ್ಲೀನಾಗೋಣ. ಹಬ್ಬ. ಐ ಆಹೋ ಐ ಪೌಡ್ರು ಸಿಂಟು ಫುಲ್ ಫ್ರೆಶ್ ಆಯ್ತು. ಯಾರು ಹೇಳ್ದಂಗಾಯ್ತಲ್ಲ. ಕಿಚನ್. ಅಯ್ಯೋ, ಇದು ಇರಲಿ. ಅಪ್ಪ, ಇದೇನಿದು? ನೆನ್ನೆದಿರ್ಬೇಕು. ಇರ್ಲಿ, ಕುಡ್ಕೊಬಿಡದ.
ಸಾಕು, ಇನ್ನ ಎತ್ಕೊಂಡ್ರೆ ಎದೆ ಮೇಲೆ ಕಲ್ಲಾಕ್ಬಿಡ್ತಾರೆ. ಅಜ್ಜಯ್ಯ ಉಯ್ ಟಪಕ್. ಅಚ್ಚ. ಲಲ. ಆಂಟಿ ಸಖತ್ತಾಗೊಳಲು. ಏನ್ ತಕೊಳಕ್ ಬಂದ್ರಿ? 2 ಇಡ್ಲಿ 1 ತೂತು ಹೊಡೆಬೇಕು, ಕೊಡ್ತೀರಾ? ಸುಮ್ನೆ ಇರ್ರಿ ಸ್ವಾಮಿ, ನಾಚಿಕೆ ಆಯ್ತದೆ. ಏ ತೂತು, ತರಕಾರಿ ಅಂಗಡಿಗೆ ಬಂದು ಇನ್ನೇನು ಇಡ್ಲಿ ವಡೆ ಕೇಳಕ್ ಆಯ್ತದ? ಏನ್ ಕಾಯಿ ಬೇಕು? ತೂತು ತೊಂಡೆಕಾಯಿ ಬೇಕು, ನುಗ್ಗೆಕಾಯಿ ಬೇಕು. ಅಷ್ಟೇನಾ? 1 ನಿಮಿಷ ತಡೀರಿ. ದೇವ್ ಶಿವ, ದೇವ್ ಶಿವ. ಅಯ್ಯೋ ಆಂಟಿ, ಜೋಬಲ್ ಬದ್ನೆಕಾಯಿ ಇದೆ. ಸುಮ್ನಿರಮ್ಮ, ಹಂಗೆಲ್ಲ ಚಿಕ್ಕ ಮಕ್ಳು ಮಾತಾಡ್ಬಾರ್ದು. ಅಯ್ಯೋ ಇಲ್ಲ ಆಂಟಿ, ನಾನ್ ನೋಡ್ದೆ. ನೀನ್ ಯಾವಾಗಮ್ಮ ನೋಡ್ದೆ? ಬದ್ನೆಕಾಯಿ ಚಡ್ಡಿ ಒಳಗಿಟ್ಕೊಂಡಿದ್ದು. ಇವನ್ ಜೋಬಲ್ ಬದ್ನೆಕಾಯಿ ಇರೋದನ್ನ ನಿಜವಾಗ್ಲೂ ನೋಡ್ದೆ. ನೀನೆಲ್ ನೋಡ್ದೆ? ನನಗ್ ಕಾಣಿಸ್ಲಿಲ್ಲ. ಹೌದಾ? ಇಲ್ಲ ಆಂಟಿ, ನಾನ್ ನೋಡ್ದೆ. ರೀ ತೆಗೀರಿ ನಿಮ್ ಚಡ್ಡಿನ. ಏನ್ರಿ ನೀವು ಹೆಣ್ಮಕ್ಳೆಲ್ಲ ಗಂಡ್ಮಕ್ಳ ಮೇಲೆ ಹಾಗೆ ಸಾಧಿಸ್ತಾ ಇದ್ದೀರಾ? ತೊಂಡೆಕಾಯಿ ನುಗ್ಗೆಕಾಯಿ ತಗೊಳಕ್ ಬಂದ್ರೆ ನನ್ನ ಚಡ್ಡಿ ಒಳಗಡೆ ಇರೋ ಬದನೆಕಾಯಿ ಬಗ್ಗೆ ಮಾತಾಡ್ತೀರಾ? ನಿಮ್ಮ ತರಕಾರಿ ಅಂಗಡಿ ಸವಾಸನೆ ಬೇಡ. ನೋಡಿ, ಹೆಣ್ಮಕ್ಳು ಬದನೆಕಾಯಿ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಸಾಂಬಾರ್ಗೆ ಸ್ವಲ್ಪ ಯಾಮಾರಿದ್ರೆ ಚಡ್ಡಿಲಿರೋ ಬದನೆಕಾಯಿ ಆಚೆ ಬಂದ್ಬಿಟ್ಟಿರೋದು. ಏನೋ ಎತ್ಕೊಂಡು ಓಡ್ತಾವಲ್ಲ, ನೋಡ್ತೀನಿ. ಗೌಡ್ರಿಗೆ ಹೇಳಿ ನಿಮಗ್ ಮಾಡಿಸ್ತೀನಿ. ಐತ್ಕಳ್ಳ ಇವತ್ತು ನಿನಗೆ ನಮ್ ಗೌಡ್ರ ಹೆಂಡ್ರ ಬಗ್ಗೆ ನನ್ನ ಮಗನೇ ಗೌಡ್ರ ಹೆಂಡತಿ ಬಗ್ಗೆ ಮಾತಾಡ್ತೀನಿ. ಎಲ್ಲ ಮಾತಾಡ್ತೀಯ? ಈ ಬಡ್ಡಿ ಇದ್ದ ನಮ್ ಗೌಡ್ರು ಮಾನ ಮರವಾದೇನ ಊರಲ್ಲೆಲ್ಲ ತೆಗಿತ ಹಂಗೆಲ್ಲ ಹಂಗಾರ್ ಬಡಕೆಲ್ಲ ಬಿಡು. ನಾನೇನು ಮಾಡಿಲ್ಲ. ಹೆಂಡ್ರ ಬಗ್ಗೆ ಮಾತಾಡಿಲ್ಲ ನೀನು? ನಿನ್ ಬಿತ್ತು ಬಿಡ್ಲ ಮಾತಾಡಿಲ್ಲ? ಏನ್ಲ ಮಾತಾಡ್ದೆ ನೀನು? ನಂಗೆ ಕೊಡ್ದೆ ನೀನ್ ನಂಗೆ ಕೊಡ್ದ? ನಿಂಗೆಲ್ಲ ಗೊತ್ತು ಗೌಡ್ರೆ, ನಿಮ್ಮ ಐಕ್ಳು ಕಿತ್ತಾಡ್ತವೆ. ಏನ್ರಲ್ಲ ಒಳ್ಳೆ ಹಂದಿ ನಾಯಿಗಳ ಹತ್ರ ಕಿತ್ತಾಡ್ತಿದ್ದೀರಲ್ಲ, ಮಾನವರಿದೆ ನಮಗೆ. ಗೌಡ್ರೆ, ಅವನು ಸಾಮಾನ್ಯನಲ್ಲ. ನಿಮ್ ಮೆಂಡ್ರ ಬಗ್ಗೆನೇ ಮಾತಾಡ್ತಾನೆ. ಅವನ್ ಹೊಡಿಯಕ್ ಹೋಗಿ ಇವನು ಬಿತ್ತು, ಇವ್ನು ನನ್ಗೆ ಹೊಡಿತಾನೆ ನೋಡಿ ಗೌಡ್ರೆ. ಇಲ್ಲ ಗೌಡ್ರೆ, ಬೇಕಾದ್ರೆ ನೋಡಿದ್ದು ಇವನೇ ಸುಳ್ಳು ಹೇಳ್ತಾರದು. ಸುಳ್ಳು ಹೇಳ್ತೇನಿಲ್ಲ. ಏನ್ರಲ್ಲ ಇದೆಲ್ಲ ಲೇ ನೋಡಿ ಗೌಡ್ರೆ. ಮತ್ತೆ ನನ್ನ ಹೆಂಡ್ರ ಬಗ್ಗೆ ನೀವ್ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ನನ್ ಜನ್ಮ ಸಾರ್ಥಕ ಆಯ್ತು. ನಮ್ಮೂರ ಹೆಣ್ಮಕ್ಳಿಗೆ ಕಾಳ ಆಗ್ತವ್ರೆ. ಯಾರು ಅಂತ ನೋಡೋ ಅಷ್ಟರಲ್ಲಿ ನಿಮಗ್ ಸೇರ್ಬೇಕಾಗಿರೋ ಮನೇನ ಕಬ್ಜೆ ಮಾಡ್ಕೊಬಿಟ್ಟವ್ರೆ. ಆ ಮನೆಯಾಗ ದೆವ್ವ ಭೂತ ಐತೆ ಅಂತ ಇಡೀ ಊರ್ಗೆ ಗೊತ್ತು. ಅಂತದ್ರಾಗ ಆ ನನ್ನ ಮಕ್ಕಳು ಆ ಮನೆಯಾಗ ಅವ್ರೆ ಅಂದ್ಮೇಲೆ ಅಲ್ಲಿ ಏನೂ ಇಲ್ಲ ಅಂದಂಗಾಯ್ತು. ಬನ್ರಲ್ಲ, ನೋಡೇ ಬಿಡವ. ಅದು ಹಾಲು ಸಿಗುತ್ತಾ?
ಅಯ್ಯಪ್ಪ ನಾ ಹಾಲ ಕೇಳಿದೆ ನಂದಿನಿ ಹಾಲು ಕೇಳಿದೆ. ಸ್ಟವ್ ಇದೆ, ಇಷ್ಟು ಕ್ಲೀನ್ ಮಾಡಿದ್ರು ಇನ್ನೂ ಧೂಳಿದೆ. ಓಹ್ ಪಾತ್ರೆ ಎಲ್ಲ ಇದೆ. ಓಕೆ. ಸಿಮೆಂಟ್ ಐತಿಯಾ? ಓಹ್ ಸಿಮೆಣ್ಣ ಇದೆ. ಹೆಂಗೆ ಹಚ್ಚೋದು ಇದನ್ನು? ಓ ಪಂಪ್ ಇದೆ, ಪಂಪ್ ಮಾಡೋಣ. ಸಿಮೆಣ್ಣ ಹೊರಗಡೆ ಬಂದರೂ ಬರ್ಬೋದು, ನೋಡೋಣ. ಪಂಪ್ ಮಾಡಿದ್ರು ಏನಿದು ಸಿಮೆಣ್ಣೆ ಬರ್ತಿಲ್ವಲ್ಲ. ಇಷ್ಟೊತ್ತು ಪಂಪ್ ಮಾಡಿದ್ಕೂ ಸಾರ್ಥಕ ಆಯ್ತು. ವಾಟ್ ಅ ಮಿರಾಕಲ್. ಅಂತೂ ಇಂತೂ ಸೀಮೆಣ್ಣೆ ಬಂತು. ಎಕ್ಸಾಕ್ಟ್ಲಿ. ವಾಟ್ ನೆಕ್ಸ್ಟ್? ಓ ಮ್ಯಾಚಸ್. ಮ್ಯಾಚಸ್ ಎಲ್ಲಿದೆ? ಇಲ್ಲೇ ಎಲ್ಲೋ ನೋಡ್ದಂಗಿತ್ತಲ್ಲ. ಓ ಇಲ್ಲೇ ಇದೆ. ಯಾಕಾರೋಯ್ತು? ಯಾರೋ ಬಡ್ಡಿ ಮಕ್ಕಳು ಲೋಕಲ್ ಮ್ಯಾಚಸ್ ಇಟ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ಟ್ರೈ ಮಾಡೋಣ. ಅಷ್ಟು ಸಲ ಹಚ್ಚಿದ ಅಂಟ್ಕೊಂಡಿಲ್ಲ. ಹೀಗಿದ್ದಕ್ಕಿದ್ದಂಗೆ ಹೆಂಗೆ ಅಂಟ್ಕೊಂಡ್ಬಿಡ್ತು? ಏನು ನಡೀತಾ ಇದೆ ಇಲ್ಲಿ? ಓ ಮೈ ಗಾಡ್, ಏನಾಗ್ತಿದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಓ ಮೋಸ್ಟ್ಲಿ ಅವಾಗಲೇ ಕಡ್ಡಿಯ ಎನ್ಸಿದ್ನಲ್ಲ, ಅದಕ್ಕೆ ಅಂಟ್ಕೊಂಡಿರ್ಬೇಕು. ಇರ್ಲಿ. ಅಲ್ಲಿ ಕಾರ್ತಿಕ್ ಇದ್ನಲ್ವಾ? ಕಾರ್ತಿಕ ಇಲ್ಲಿದ್ನಾ? ನಿಮ್ ಜೊತೆನೆ ಇದ್ನಲ್ಲ. ಏ ಹೋಗೋ ಮೆಂಟಲ್. ಇಲ್ಲ, ನಾನು ನೋಡ್ದೆ ಅಲ್ಲಿದ್ದ. ನೋಡು ಈಗ ಬಂದ. ಲೇ ಕಾರ್ತಿಕ್, ನೀನ್ ಇಷ್ಟೊತ್ತವರೆಗೂ ಅಲ್ಲಿದ್ದೆ ಅಲ್ವಾ? ಏಯ್ ಎಲ್ಲಿದ್ದೆ? ಇವಾಗ ತಾನೇ ಬರ್ತಾ ಇದ್ದೀನಿ. ಇಲ್ಲ, ಯಾಕೋ ಸುಳ್ಳು ನಾನು ನೋಡ್ದೆ. ಬದನೆಕಾಯಿ ನೋಡು. ನೋಡ ಅವನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಏನೇನೋ ಅಂತ. ನಾನು ನಿನ್ ಜೊತೆ ತಾನೇ ಇದ್ದೆ, ಹೇಳೋನ್ಗೆ. ಪುಕ್ಲಾ, ಏಯ್ ಇಷ್ಟೊತ್ತವರೆಗೂ ನಮ್ ಜೊತೆನೆ ಇದ್ದ, ಯಾಕೋ ತಲೆ ತಿಂತ್ಯಾ? ಇಲ್ಲ, ನಾನು ನೋಡ್ದೆ ಅಲ್ಲಿದ್ದ. ಬಿಟ್ಟಿದ್ದ ಅಲ್ಲಿ. ತಗೋನು
3 ಲೀಟರ್ ಹಾಲಿದೆ, ಕಾಫಿ ಮಾಡು. ಯಾವಾಗಲೂ ಓಕೆ ಫಸ್ಟ್ ಕಾಫಿ ಮಾಡೋಣ. ಬದನೆಕಾಯಿ ನಿನಗೆ ತುಂಬಾ ಇಷ್ಟ ಅಂತ ತಂದಿದ್ದೀನಿ. ಹೌದಾ? ಎಲ್ಲಿ ಕತ್ಕೊ ಬಂದ್ಯೋ? ನಮ್ ತೋಟದಲ್ಲಿ. ಏಯ್ ನೀನೇನ್ ತಂದ್ಯೋ? ಲೈಫ್ ಎಲ್ಲ ಬರೀ ಮುಗಿಯೋದೇ ಆಯ್ತು. ಸರಿ ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಕಾಫಿ ರೆಡಿ ಮಾಡ್ತೀನಿ. ಓಕೆ ಗೋ ಗೋ. ನಾನು ಫಸ್ಟ್ ಹೋಗ್ತೀನಿ. ಇವ್ನಿಗೆ ಬ್ಯಾಕಲ್ಲಿ ಮೆಣಸಿನ್ಕಾಯಿ ಐತೇನು? ಬನ್ನಿ ನಾನು ಫ್ರೆಶ್ ಆಗೋಣ. ಭಯ ಬೀಳ್ತಾನೆ. ಇವ್ರು ಯಾರು ನಂಬೋದೇ ಇಲ್ಲ ನಾನೇನು ಹೇಳಿದ್ರು. ಫಸ್ಟ್ ಫ್ರೆಶ್ ಅಪ್ ಆಗೋಣ. ಕೈ ಕೈ ಸಾಯಿ ಲೋ ಮತ್ತೆ ಏನಾಯ್ತು ನಿನ್ಗೆ? ಅಯ್ಯೋ ಲೋ ಇಲ್ಲೇನೋ ಇದೆ, ಬನ್ರೋ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡೋಣ. ಮರೇ ಭಯ ಆಗ್ತಾ ಇದ್ಯಾ? ಬಾಸಕ್ ಫೋನ್ ಮಾಡ್ಲಾ? ಏ ಸಾಕ್ ಸುಮ್ನಿರೋ. ಏಯ್ ಏನಾಯ್ತು ಹೇಳು, ಯಾಕೆ ಹಿಂಗ ಆಡ್ತಿದ್ಯಾ? ಯಾಕೋ ನೀನು ಈ ಮನೆಗೆ ಬಂದಾಗಿಂದ ಒಂಥರ ಆಡ್ತಿದ್ಯಪ್ಪ. ಥೂ, ನೀನು ಭಯ ಪಡೋದಲ್ದೆ ನಮ್ಮನ್ನು ಭಯ ಪಡಿಸ್ತಿದ್ಯಾ. ಈ ಮನೇಲಿ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನಾವಿದ್ರೆ ಇಲ್ಲೇ ಇರ್ತೀವಿ, ಇಲ್ಲೇ ಇರ್ಬೇಕು. ನಾವು ಅವಾಗ್ಲೇ ಮಾಡಿದೀವಲ್ಲ, ಮಾಡೋಣ. ಎಣ್ಣೆ ಹೊಡಿಯೋಣ. ಎಡವಟ್ಟೇನು ಆಗಿಲ್ವಾ? ಎಡವಟ್ಟಲ್ಲ, ಯಾಕೂಟಾಯ್ತು. ನಂಗಲ್ಲ, ಅವ್ರಿಗೆ. ಅಂತದೇನಾಯ್ತು? ಸ್ಪೈಡರ್ ಮ್ಯಾನ್ ಮನೆ ನೋಡಿ. ನಾನು ಬದನೆಕಾಯಿ ಎತ್ಕೊಂಬರಕ್ ಹೋದ್ರೆ ಜೊತೆಗೆ ಬಾಳೆಹಣ್ಣು ಎತ್ತಕೊಂಡ್ಬಿಟ್ಟೆ, ಗೊತ್ತಾಗಿಲ್ಲ. ಇವತ್ತು ನಾನು ಸ್ವಲ್ಪ ಯಾಮಾರಿದ್ರು ಬದನೆಕಾಯಿ ಆಂಟಿ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿರೋದು. ಅಂತದೇನಾಯ್ತು ಆಂಟಿ ಮುಂದೆ? 2 ಬದನೆಕಾಯಿ ಎತ್ಕೊಂಡು ನನ್ನ ಚಡ್ಡಿ ಜೋಬಲ್ಲಿ ಇಟ್ಕೊಂಡ ಯಾವಳು ನನ್ನ ಚಡ್ಡಿ ಜೋಬಲ್ಲಿ ಬದನೆಕಾಯಿ ಇದೆ ಅಂತ ರಂಪ ಮಾಡ್ಬಿಡದ. ಅಪ್ಪ ಪ್ರತಿ ಸಲ ಕರೆಕ್ಟಾಗಿ ಕೆಲಸ ಮಾಡೋದಂದ್ರೆ ಕಾರ್ತಿಕ್ ಒಬ್ನೇ. ಅಲೋ ಅಲೋ ನಿಂದೇನಾಯ್ತು ಅಂತ ಫಸ್ಟ್ ಹೇಳು. ನಂದು ಕೇಳ್ತೀಯ? ಡಿಶ್ ಕೇಳ್ತಾ ಇದ್ದೆ, ಕಾಗೆ ಚಡ್ಡಿ ಮೇಲೆ ಪಿಕ್ಕೆ ಹಾಕ್ಬಿಡ್ತು. ಉಚ್ಕಂತ ಇದ್ದೆ, ಅಷ್ಟೊತ್ಕ ಆಂಟಿ ಬಂದು ಏನ್ ನೋಡ್ಲು ಏನೋ ತಲೆ ಸುತ್ತ ಬಿದ್ದೋದ್ಲು. ಯಾರದು? ಯಾವನೇ ಗೊತ್ತು, ತಲೆ ಸುತ್ತ ಬಿದ್ದಿದ್ ಮಾತ್ರ ಗೊತ್ತು. ಅಲ್ಲ ಕಣಲೆ, ಆ ಆಂಟಿ ತಲೆ ಸುತ್ತ ಬದ್ ಬಿದ್ಲಂತೆ, ಇವ್ನಿಗೆ ಯಾರೋ ಒಂದು ಗೊತ್ತಾಗ್ಲಿಲ್ವಂತೆ. ಏನಾಯ್ತು ನಿಂಗೆ? ಏಯ್ ಏನ್ ತಲೆ ಕೆಟ್ಟಿದ್ಯಾ ನಿಂಗೆ? ಇಲ್ಲ, ಅಲ್ಲೇನೋ ಇತ್ತು. ಈ ಮನೇಲೇನೋ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೇಯ್ ನನ್ನ ಮಗನೇ, ಒಂದು ಚೂರು ಮಿಸ್ ಆಗಿದ್ರೆ ನನ್ನ ಮುಖ ಎಲ್ಲ ಊಸ್ಟ್ ಆಗ್ಬಿಟ್ಟಿರೋದಲ್ಲ. 100% ಫುಲ್ ಔಟಾ? ಏನು
ಒಂದು ಟೀ ಎಷ್ಟಪ್ಪ? 5 ರೂಪಾಯಿ ತಗೊಳ್ಳಿ. ಸರಿ ಆಯ್ತು ಬಿಡಿ. ಓ ಆವತ್ತು ಹೋದವ್ರು ಇವತ್ತು ಬಂದಿದ್ದೀರಾ? ಬನ್ನಿ ಬನ್ನಿ. ಸಮಯ ನೀವು ಹೇಳ್ದಂಗೆ ನಮ್ಮ ಮಸ 1 ಲೀಟ್ರ್ ಹಾಲು ಕಮ್ಮಿ ಕೊಟ್ಟೈತೆ. ಅದೇನು ಗೊತ್ತಾಯ್ತು? ಅದೇನಂದ್ರೆ ನಿಮ್ಮ ಹಸು 3 ಲೀಟರ್ ನೀರು ಕಮ್ಮಿ ಕುಡ್ದಿರ್ಬೇಕು, ಅದಕ್ಕೆ. ಓ ಇರ್ಬೋದೇನೋ ಅಪ್ಪ, ಪ್ಯಾಟೆ ಜನ. ನಿಮ್ಗಿರೋ ಬುದ್ಧಿ ನಮ್ಗಿಲ್ಲ ಸ್ವಾಮಿ. ಹೌದು, ನೀವೆಲ್ಲ ಈಗ ಎಲ್ಲಿ ಉಳ್ಕೊಂಡಿದ್ದೀರಾ? ಅದೇ ಸ್ವಾಮಿ, ಅದ್ಯಾವುದೋ ಹಳೆ ಮನೆ ಐತಲ್ಲ, ಒಂಟಿ ಮನೆ, ಅಲ್ಲಿ ಉಳ್ಕೊಂಡಿದೀವಿ. ಯಾವ ಹಳೆ ಮನೆ? ಅದೇ ಹಳ್ಳಿ ಕಟ್ಟೆ ಪಕ್ಕ ಸ್ಟ್ರೈಟ್ ಹೋದ್ರೆ ಒಂಟಿ ಮನೆ, ದೊಡ್ಡ ಮರ ಇದೆ. ಅಯ್ಯೋ, ಆ ಮನೆನಾ? ಅಣ್ಣ, ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇದ್ಯಾ? ಹೌದು ಸ್ವಾಮಿ, ಆ ಮನೆ ಒಳಕ್ಕೆ ಯಾರು ಹೋಗಲ್ಲ, ಹೋದವ್ರು ಯಾರು ಆಚೆ ಬಂದಿಲ್ಲ. ಅಂತದ್ರಲ್ಲಿ ನೀವು ಆ ಮನೇಲಿ ಹೆಂಗಿದ್ದೀರಾ ಯಾವ್ರಿಗೆ ಗೊತ್ತು. ಆ ಮನೇಲೋ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಸುಮ್ನೆ ಯಾರೋ ಆಸ್ತಿ ಹೊಡಿಯಕ್ ನಾಟಕ ಆಡ್ತಾ ಇದಾರ ಅಷ್ಟೇ. ಇಲ್ಲ ಕಣವ, ನಾನು ಹೇಳದ್ ದಿಟ. ಅದ್ರಲ್ಲೂ ಹೆಣ್ಮಕ್ಳು ಅಲ್ಲಿ ಓಡಾಡ್ಬಾರ್ದು ಅಂತ ನಮ್ಮೂರಲ್ಲಿ ತೀರ್ಮಾನ ಮಾಡವ್ರೆ. ಯಾಕೆ ಹೋಗ್ಬಾರ್ದು? ಗೌಡ್ರಿಗೆ ಜೈ, ಗೌಡ್ರಿಗೆ ಜೈ, ಗೌಡ್ರಿಗೆ ಒಳಗಡೆನೆ ಇದೀವಂತೆ, ಆಚೆ ಓಡಾಡ್ಬಿಟ್ರೆ ದೆವ್ವ ಮೆಟ್ಕೊಂಡ್ಬಿಡ್ತದಂತೆ. ಯಾವಾಗ ಬುದ್ಧಿ ಬರ್ತದ ನಿಮ್ಗೆಲ್ಲ? ಗೌಡ್ರಿಗೆ ಜೈ, ಗೌಡ್ರಿಗೆ ಲಿಂಗ, ನಮ್ಮ ಮೈಕ್ಳಿಗೆಲ್ಲ ಟೀ ತರಲ್ಲ. ಮೊದ್ಲು ಹಳೆ ಬಾಕಿ ಕೊಡಿ, ಆಮೇಲೆ ಕೊಡ್ತೀನಿ. ಲೇ ನನ್ನ ಮಗನೇ, ನಮ್ಮ ಗೌಡ್ರಿಗೆ ಟೀ ಕೊಡಲ್ಲ ಅಂತೀಯನ? ನಿನ್ನ ಅಂಗಡಿ ಇರ್ಬೇಕಾ ಬೇಡ್ವಾ? ಇದಕ್ಕೇನ್ ಕಮ್ಮಿ ಇಲ್ಲ. ನಮ್ಮ ಹಸ 1 ಲೀಟರ್ ಹಾಲು ಕಮ್ಮಿ ಕೊಟ್ಟೈತೆ ಅಂತ ಕತ್ತೀನಿ, ಕೊಡ್ತೀನಿ, ಕುಡ್ಬಿಟ್ಟು ಹೋಗಿ. ಚೆನ್ನಾಗವಳೆ, ಸಿಕ್ಬಿಟ್ರೆ ಏನ್ ಸಮಾಚಾರ? ವಸ್ತೇನಿಲ್ಲ ಗೌಡ್ರೆ. ನೀನು ಕೇಳಿದ್ನಲ್ಲ ಬೋಡ ಇದನ್ನ? ಯಾವ ಊರು? ಇದೇ ಊರಲ್ವಾ? ಸೈಡ್ ಸರ್ಕಲ್ ಅಲ್ಲಿ. ಹೋದ್ರೆ ಹೋಗ್ಲಿ, ಚಿಕ್ಕ ಹುಡುಗರು ಅಂತ ಬಿಡ್ತಾವನೆ, ಹೋಗ್ ಬದಿಕಳಿ. ಹಾ ಸರಣ, ಬರ್ತೀವಿ. ಬಾಯ್, ಟೇಕ್ ಕೇರ್. ಗೌಡ್ರೆ ಅಲ್ಲೋಡಿ ಎದ್ದೋಯ್ತವ್ರೆ. ನರಸಿಂಹ ಅಂದ್ಮೇಲೆ ಈ ಭಯ ಇರ್ಲೇಬೇಕು. ಇರ್ರ ಒಬ್ನೇ ಹೋಯ್ತೀನಿ. ಓಯ್ ಐಕ್ಳ, ಓಯ್ ಐಕ್ಳ, ಓಯ್ ಪೇಟ ಐಕ್ಳ. ಯಾವ ಊರು? ಬೆಂಗಳೂರು. ನೀವೇನಾ ಮನೆಯಾಗಿರೋದು? ಹೌದು, ಅದಕ್ಕೇನು ಇವಾಗ? ಆ ಮನೆ ನನಗೆ ಸೇರ್ಬೇಕಾದ್ದು. ಆ ದೆವ್ವದ ಮನೆ ನಿಮ್ದ? ದೆವ್ವನ? ಆ ಮನೆಯಾಗೆ ಇನ್ನೂ ದೆವ್ವ ಆಯ್ತಾ? ಸರಿ, ಆ ಮನೆಗೆ ನೀವೇ ಬಂದ್ರಿ? ನಮ್ ಬಾಸ್ ಕಳ್ಸಿದ್ರು, ಅದಕ್ಕೆ ಬಂದ್ವಿ. ಯಾವಲ್ಲ ನಿನ್ ಬಾಸು? ನಮ್ ಬಾಸ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಯಾವ ನನ್ಗೇನು ಯಾವನು ಬಿಡಲ್ಲ, ಎಲ್ಲಾರು ನಮ್ ಬಾಸ್ ಬಗ್ಗೆ ಮಾತಾಡಕ್ಕಿಲ್ಲ.
ಅವ್ನು ಯಾವಲ್ಲ ನಿಮ್ ಬಾಸು ಕರ್ಕವಲ್ಲ ಒಂದ್ ಕೈ ನೋಡ ಬಿಡುವ. ಮತ್ತೆ ಅದನ್ನೇ ಕೇಳ್ತೀಯ? ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾಳೆ. ನಿನ್ನ ಬಿಡಲ್ಲ ಕಣ. ನಿಂತ್ಕೊಳ್ಳಲೇ. ನಿಂತ್ಕೊಳ್ಳ. ನನ್ನ ಬಾಸ್ ಬಗ್ಗೆ ನಿಂತ್ಕೊಳ್ಳ. ಯಾಕೆ ಓಡಾಯ್ತಾ ಇದ್ದಲೇ? ಬಾರ ಗಂಟಾಗಿದೆ. ನಿನ್ನ ಬಿಡಲ್ಲ ಕಣ. ನಿನ್ನ ಬಿಡಲ್ಲಲೇ. ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ. ನಿನ್ನ ಬಿಡಲ್ಲಲೇ. ನಿಂತ್ಕೊಳ್ಳೋ. ನಿಂತ್ಕೊಳ್ಳಲೇ. ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ. ನಿಂತ್ಕೊಳ್ಳೋ. ನಂಬ್ಕೊಂಡಿದ್ರೆ ಜನಗಳ ಮನಸ್ಸೇ ಹಾಳು. ಬದುಕಿನ ಬಂಡಿಯಲ್ಲಿ 108 ಗೋಳು, ಸಂಜೆಯ ಹೊತ್ತಿನಲ್ಲಿ ಹಳ್ಳಕ್ ಬಿದ್ದೋನ್ ಹಾಳು. ಯಾರ್ ಮಾತು ಕೇಳೋದಿಲ್ಲ, ನಮ್ಗೆ ನಾವೇ ಬಾಸು. ಪುಗ್ಸಟ್ಟಿ ಸ್ಮೈಲು ಕೊಟ್ರೆ ಕೊಳ್ಳೆ ಹೊಡಿತೀವಿ ಕಾಸು. ಬದುಕಿನ ಬಂಡಿಯಲ್ಲಿ 108 ಗೋಳು. ಗೌಡ್ರ ಜೊತೆ ಪೀಕಲಾಟ ಶುರು ಮಾಡುವ. ಊರಲ್ಲಿ ಹೋಳಿ ಹಬ್ಬ ಆಚರಿಸುವ. ಬಾನಲ್ಲಿ ಬಣ್ಣ ಹಾಕಿ ಕುಣಿದಾಡುವ. ಕಾಮನ ಬಿಲ್ಲನೆ ಕೈಯಲ್ಲಿ ಹಿಡಿಯುವ. ಮನಸ್ಸಲ್ಲಿ 7 ಬಣ್ಣ ಹೆಚ್ಚಾಗಿ ತುಂಬುವ. ಬದುಕಿನ ಬಂಡಿಯಲ್ಲಿ 108 ಗೋಳು, ಸಂಜೆಯ ಹೊತ್ತಿನಲ್ಲಿ ಹಳ್ಳಕ್ಕೆ ಬಿದ್ದು ಹಾಳು. ಕೇಳಣ್ಣ ಮೊನ್ನೆ ಮಾತು, ಹಳ್ಳಿ ಲೈಫೆ ಮೇಲು. ಯಾಟೆಯ ನಂಬ್ಕೊಂಡಿದ್ರೆ ಜನಗಳ ಮನಸ್ಸೇ ಹಾಳು. ಬದುಕಿನ ಬಂಡಿಯಲ್ಲಿ 108 ಗೋಳು, ಸಂಜೆಯ ಹೊತ್ತಿನಲ್ಲಿ ಹಳ್ಳಕ್ಕೆ ಬಿದ್ದೋನ್ ಹಾಳು. ತಡ್ಕೊಳಕ್ಕೆ ಆಯ್ತಿಲ್ವಲ್ಲ. ಲೈ ಒಳ ಸರ್ಕಲ್ ಆದ ಕಡೆಗೆ ಎಲ್ಲಿ ಕಾಲಿಟ್ರು ಬೆಂಕಿನ ಮೇಲೆ. ಯಾಕೆ ಒಂದು ಹಿಂದಿನ ಸಾಹಿತ್ಯ ಸಾಯ್ತಾರಲ್ಲ. ಮೊದಲೇ ಇಲ್ಲಿ ಕಾಲ ತಡ್ಕೊಳಕ್ ಆಯ್ತಾ ಇಲ್ಲ. ಇಲ್ಲಿ ಅಯ್ಯೋ ಇಲ್ಲೇನಾಗ ನೋಡಬರ. ಒಂದೇ ಒಂದು ಆಸೆಯು. ಹ ಗೌಡ್ರೆ, ಹಾಯ್, ಹೌ ಆರ್ ಯು? ಭೂಮಿ ಗೊಬ್ಬರ ಹಾಕೋ ಟೈಮ್ನಲ್ಲಿ ಒಳಗೆ ಗೆದ್ದುಳ ಬಂದಂಗ್ ಬಂದ್ಬಿಟ್ಟ. ಏನ್ರಿ ಗೌಡ್ರೆ, ಬೆಳಿಗ್ಗೆ ಬೆಳ್ಳಗಿದ್ದೀರಾ? ಹೂ ಕಣಪ್ಪ. ಬೆಲ್ಲದ ಪಾಕ ಬರೋ ಟೈಮ್ಗೆ ತೂತೊಳಗಿರೋ ಜೀರುತ್ತೆ ಕುಯ್ ಅಂತಂತೆ. ನನ್ನ ಬಾಧೆ ನನಗೆ. ಯಾಕ್ರಿ ನೈಟ್ ಮಾಡಿಲ್ವಾ? ಎಲ್ಲ ಊಟನ ಆ ಪಾಟಿ ತಿದ್ದಕ್ಕೆ ತಾನೆ
ಒತ್ತಾರನೆ ಭೂಮಿ ಪೂಜೆ ಮಾಡಕ್ಕೆ ಸಾಂಬ್ರಾಣಿನೇ ಸಿಗ್ತಿಲ್ಲ. ಇಲ್ಲಿ ಯಾಕೋ ಸಾಂಬ್ರಾಣಿ ಇಲ್ದೇನೆ ಸ್ಮೋಕ್ ಬರ್ತೈತಲ್ಲ. ಈಗ ನೀನ್ ಹೋಗಿಲ್ಲ ಅಂದ್ರೆ ಸ್ಮೋಕ್ ಅಲ್ಲ ಕೇಕ್ ಬರುತ್ತೆ. ಕೇಕ್ ಬರುತ್ತಾ? ಅಯ್ಯಯ್ಯ, ಯಾಕೋ ನಿಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ಮಧ್ಯರಾತ್ರಿ ನಿದ್ದೆಲೆದ್ದು ಚೊಂಬುಲ್ಟ ಹಾಕಿ ಒಂಟಿ ಕಾಲಲ್ಲಿ ನಿಂತ್ಕೊಂಡಂಗಿದೆ. ಈಗ ನಾನ್ ಚೋಪ್ ತಗೊಂಡು ಹೋಗಿಲ್ಲ ಅಂದ್ರೆ ಅಯ್ಯಯ್ಯೋ, ಅಬ್ಬಾ, ಬೇಕಾ? ಪರವಾಗಿಲ್ಲ ತಗೋ. ಮೊದ್ಲು ಆ ಮನೆಯಿಂದ ಆಚೆ ಹೋಗಿ. ಏನೋ ಮೂಗ ಅನ್ಕೊಂಡ್ಬಿಟ್ಟಿದೆ, ಚೆನ್ನಾಗೆ ಮಾತಾಡ್ತೀಯಾ? ಛೇ, ನಿನ್ಗೂ ಆ ಮನೆ ಮೇಲೆ ಆಸೆ ಬಂದ್ಬಿಡ್ತಾ? ನಿನ್ಗೆ ಆ ಮನೆ ಬಗ್ಗೆ ಏನು ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲಪ್ಪ, ನಿನ್ಗೇನ್ ಗೊತ್ತು? ಇನ್ನೂ ಆ ಮನೇಲಿದ್ರೆ ನೀವು ನಿಮ್ ಜೀವಕ್ಕೆ ಅಪಾಯ. ಅಯ್ಯಯ್ಯೋ, ಭಯ ಆಗೋಯ್ತು. ಹೋಗಯ್ಯೋ, ನಾನ್ ನಿನ್ ಜೊತೆ ಇದ್ರೆ ಮೆಂಟ್ಲಾಗ ಹೋಗ್ತೀನಿ ಅಷ್ಟೇ. ನಿಂತ್ಕೋ, ನೀನ್ ಆ ಮನೆ ಬಗ್ಗೆ ತಿಳ್ಕೊಳ್ಳೇಬೇಕು. ಆ ಮನೇಲಿ ಏನ್ ನಡೀತು ಅಂತ ಗೊತ್ತಾದ್ರೆ ಒಂದು ಕ್ಷಣ ನೀವಲ್ಲಿರಲ್ಲ. ಓ, ಹೇಳ್ಬಿಡಪ್ಪ, ನಾನು 2 ಕಿವಿಯಿಂದ ಕೇಳಿಸ್ಕೊಂಡು ಪಾವನ ಮಾಡ್ಕೊಂಡ್ಬಿಡ್ತೀನಿ. ಸುಮಾರು ವರ್ಷಗಳಿಂದೆ ಅಲ್ಲಿ ಸಿದ್ದೇಗೌಡ ಅಂತ ಒಬ್ಬ ಸಾಹುಕಾರ ಇದ್ದ. ಕ್ಯಾಮ್ರಾಲಿಂದ ಬರ್ತದೆ. ಲೇ, ಒಂದ್ ನಿಮಿಷ ನಿಲ್ಸೋ. ಏನೋ ನೀನು ಬೃಂದಾವನ ರೈಲ್ ತರ ಒಂದೇ ಸಮ ಹೇಳ್ಕೊಂಡು ಹೋಯ್ತಿದ್ಯಲ್ಲೋ, ಇದಕ್ಕಾದ್ರೂ ಅವಕಾಶ ಮಾಡ್ಕೊಡು. ನಮಗೂ ಒಂಚೂರು. ಅಯ್ಯೋ, ನಿಮ್ಮನೆ ಹಾಳಾಗೋಗ, ನೀನ್ ಹಾಕೊಟ್ಟಾಗ. ಅಯ್ಯೋ, ನಿಮ್ಮನೆ ಹಾಳಾಗೋಗ. ಕಾಪಾಡು, ಯಾರು? ಅಯ್ಯೋ, ಕಾಪಾಡು. ಹೇಗಿತ್ತು ಗೌಡ್ರೆ? ಎಲ್ಲ ಬಣ್ಣ ಹಾಕಿ ಮುಚ್ಚೋದಾಗೆ ಬಿಡ್ರಲ್ಲ. ಹೇ ಗೌಡ್ರು ಬಂದರು, ಗೌಡ್ರು. ಇದು ನಮಸ್ಕಾರ ಗೌಡ್ರೆ. ಹಾಂ, ಕಳ್ ತಗೊಂಬರ್ರ. ಗೌಡ್ರೆ, ಈ ಊರ್ನಾಗೆ ನಿಮ್ಮ ಎದುರು ನಿಂತ್ಕೊಳ್ಳೋರು ಯಾರವ್ರು ಹೇಳಿ? ಆದ್ರೇನು? ಅದೇ ಗೌಡ್ರೆ, ಅಮ್ಮನವರು ಈ ಕೆಲಸಕ್ಕೆಲ್ಲ ಅಡ್ಡಿ ಬತ್ತಾವ್ರಲ್ಲ. ಅದಕ್ಕೆ? ಅದೇ ಗೌಡ್ರೆ, ಮೊನ್ನೆ ಆಲ್ರಾಮ್ ನೆಟ್ಟಿಗೆ ಮನೆ ಒಳಗೆ. ಅದಕ್ಕೇನು ಗೌಡ್ರೆ, ಅಮ್ಮನವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಊರವರೆಲ್ಲ ಹೇಳ್ತಾವ್ರೆ. ಗೌಡ್ರೆ, ಏನಿದು ರಕ್ತ? ಬಾಳ ವರ್ಷದಿಂದ ಒಂದ್ ಎಗಣೆ ತುಂಬಾ ಕಾಟ ಕೊಡ್ತಿತ್ತು ಕಣೋ. ಕಲ್ಲೆತ್ತಾಕ್ಬಿಟ್ಟಿದ್ದೀನಿ, ಹೋಗಿ ಕ್ಲೀನ್ ಮಾಡ್ರು. ಹೋಗ್ ನೋಡೋ. ಗೌಡ್ರೆ, ಅದು ಒಳಗೆ.
ಲೈ ಇವತ್ತು ಯಾವ ಹೂ ಕೊಡ್ತೀಯೋ? ಗೌಡ್ರೆ ಅದೇ ಕೊನೆ ಮನೆ ಮನೆ ಹೂವನ ಯಾವ ತೋಟದ ಹೂವು ಆದ್ರೆ ಏನೋ, ಈ ಸಿದ್ದೇಗೌಡ ಮನ್ಸು ಮಾಡಿದ್ರೆ ಹೂವು ಅರಳಿ ಬಾಡಗೋ ಮುಂಚೆ ಹೊಸ್ಕಾಕ್ಬಿಡ್ತಾನ ಅಷ್ಟೇ. ಗೌಡ್ರೆ ರಾತ್ರಿಗೆ ಎಲ್ಲ ಸಿದ್ಧ ಇರ್ತದೆ. ಅದಕ್ಕೆ ಸರಿ ನೀನು. ಅದೇನು ಓದಿ ಹೇಳೋ, ದುಡ್ಡು ಗಿಡ್ಬೇಕೇನು ನೋಡೋ. ಕೃಷ್ಣ ಊರಿಂದ ಬರ್ತಾನಂತೆ ಗೌಡ್ರೆ. ನೀನು ಇವಾಗಲೇ ಬರಬೇಕಿತ್ತ? ಓ ಏನು ಚಿಕ್ಕ ಮಕ್ಕಳೆಲ್ಲ ದೊಡ್ಡ ಮಕ್ಕಳ ಹೊಟ್ಟವೆ. ನಡ್ಕೊಂಡೋಗಲೇ. ನಮಸ್ತೆ ಅಣ್ಣ. ನಾನು ಚೆನ್ನಾಗಿದ್ದೀನಿ. ಹೋಗಿ ಬನ್ನಿ. ಮಾ ನಾನು ಬಂದ್ಬಿಟ್ಟೆ. ಮಾ ಎಲ್ಲಿದ್ಯಮ್ಮ? ಮಾ ಅಪ್ಪ ಬರಲ. ಹೇಗಿದೆಯೋ ಕೃಷ್ಣ? ಚೆನ್ನಾಗಿದ್ದೀನಪ್ಪ. ಅಮ್ಮಲ್ಲಪ್ಪ? ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ಯಾವುದೋ ಗೊತ್ತಿಲ್ದಿದ್ದ ಕಾಯಿಲೆ ಅಂತ ಕಣೋ. ರಾತ್ರಿ ಮಲಗಿದ್ಲು, ಬೆಳಗ್ಗೆ ಉಸಿರೇ ಇಲ್ಲ. ನೋಡು, ಈ ವಿಷಯ ನಿನ್ಗೆ ಹೇಳ್ಬೇಕು ಅಂತಿದ್ದೆ, ಆದರೆ ನೀನು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಿಲ್ಲ ಕಣೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕೃಷ್ಣ, ಹೇಗಿದೆಯಾ? ಅದು ಬಿಡು, ವಿಷಯ ಗೊತ್ತಾಯ್ತು. ಮನುಷ್ಯ ಅಂದಮೇಲೆ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಆದರೆ ನಿಮ್ಮ ತಾಯಿ ಸ್ವಲ್ಪ ಬೇಗ ಹೋಗಿದ್ದಾರೆ. ಆ ಸ್ಥಾನನ ನಾನು ತುಂಬ್ತೀನಿ ಕೃಷ್ಣ. ಅಲ್ಬೇಡ, ನೀ ಹೀಗೆ ಸುಮ್ಮನೆ ಕೊರಗ್ತಾ ಕುತ್ಕೋಬೇಡ. ನಿನ್ನ ನೋವಿನ ಜೊತೆ ನಾನು ಇರ್ತೀನಿ.
ಬಿಚ್ಚಿ ಕುಣಿದಂತೆ ನವಿಲು ಎದೆಯೊಳಗೆ ಸಿಹಿಯಾದ ಒಪ್ಪಿಗೆ ನಿನ್ನ ಮುಗುಳಿನಗೆ ಮಳೆ ಬರುವ ಗೀತೆ ಕಂಡು ಮನದೊಳಗೆ ಒಂದು ಸಣ್ಣ ಮಾತೊಂದು ನಾ ಕೇಳಲು ನಿನಗೆ ಗರಿ ಬಿಚ್ಚಿ ಕುಣಿದಂತೆ ನವಿಲು ಎದೆಯೊಳಗೆ ಕಾಣಲು ಈ ಹರ್ಷ ಹತ್ತಲು ಪ್ರೀತಿ ನಾಶ ಹುಚ್ಚಿನ ಕಲ್ಪನಾವೇಶ ಕಾಣಲು ಈ ಹರ್ಷ ಹತ್ತಲು ಪ್ರೀತಿ ನಾಶ ಹುಚ್ಚಿನ ಕಲ್ಪನಾವೇಶ ಒಂದು ಸಣ್ಣ ಮಾತೊಂದು ನಾ ಕೇಳಲು ನಿನಗೆ ಕರಿ ಬಿಚ್ಚಿ ಕುಣಿದಂತೆ ನವಿಲು ಎದೆಯೊಳಗೆ ಸಿಹಿಯಾದ ಒಪ್ಪಿಗೆ ನಿನ್ನ ಮುಗುಳಿನಗೆ ಮಳೆ ಬರುವ ಹಾಗಿದೆ ಕಂಡು ಮನದೊಳಗೆ ಸಾನಿ ಸಾನಿ ಸರೆ ಸಾನಿ ಗರೆ ಸಾನಿ ರೇ ಸಾನಿ ಸರೆ ಗಪ ಮಗರೆ ನೀರೆ ಸಾ ನಮಸ್ಕಾರ ಗೌಡ್ರೆ. ಇವತ್ತು ನಿನ್ನ ಮಕ್ಕಕ್ಕೆ ಯಾವ ಹೂವನು ಸಿಗ್ಲಿಲ್ವಾ? ಯಾವನ ಇವನು? ಇದ್ಯಾವ್ದಲ್ಲ ಗೋಧಿ ಬಣ್ಣದ ಅಕ್ಕಿ? ಅದೇ ಗೌಡ್ರೆ, ಹೂವಮ್ಮನ ಮಗಳು. ಹೌದಾ? ಲೇ ಹೋಗ್ಲಾ, ಅವ್ರ ಅವನ ಹತ್ರ ಮಾತಾಡ್ಬಿಡು. ವಿಷಯ ಗೊತ್ತಾಗಿ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದಾರೆ ಅಪ್ಪ. ಏನಾಯ್ತು? ಯಾರದು? ತೆಗಿರೋ ಬಾಗ್ಲು. ಅಯ್ಯೋ ತೆಗಿರೋ, ತೆಗಿರಲ್ಲ. ಯಾರೋ ಅಯ್ಯೋ ದೇವ್ರೆ, ಏನ್ ಮಾಡೋದು ಗೊತ್ತಾಗ್ತಿಲ್ವೇ. ಯಾರೋದು? ಬೇಡವೋ? ಅಯ್ಯೋ ಏನ್ ಮಾಡ್ತೀನಿ?
ಬೇಡ ಅಪ್ಪ ಬೇಡ 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 ಹೇಯ್, ನೀನಾಕೋ ಬಂದೆ ಇಲ್ಲಿ? ಹೇಯ್, ನೀನ್ಯಾಕೋ ಬರಕ್ ಹೋದ್? ಇದೇನು ಮುಖ ಎಲ್ಲ ರಕ್ತ? ಹೋಗ್ರೋ ಹೋಗ್ರೋ. ಕೃಷ್ಣ, ಏನು ನಿನ್ಗೆ ಕೇಳ್ತಿರೋದು? ಕನಸನು ಮನಸ್ಸಲ್ಲಿ ಬಚ್ಚಿಟ್ಟೆನು, ಬಂಧಿಸು ಸೆರೆ ಹಿಡಿದು ನಿನ್ನಲ್ಲಿ. ಕಣ್ಣನು ಮುಚ್ಚದೆ ಕಾಯುವೆ ತಡ ಮಾಡದೆ, ಮನ್ನಿಸು ಮರುಳಾದ ಒಲವನ್ನು. ಕೊನೆಯುಸಿರು ಕಾದಿತ್ತು ನಿನ್ನ ಮನದೊಳಗೆ, ಕಣ್ಣೀರು ಕರೆದಿತ್ತು ನನ್ನ ಕಣ್ಣೊಳಗೆ. ಬರಿ ಮೂಕ ಮನಸ್ಸುಗಳ ವೇದನೆ ನನ್ನೊಳಗೆ, ತೆಗೆದಪ್ಪಿ ಕೇಳು ಮರು ಜನ್ಮ ಬೇಕೆನಗೆ. ಕೊನೆಯುಸಿರು ಕಾದಿತ್ತು ನಿನ್ನ ಮನದೊಳಗೆ, ಕಣ್ಣೀರು ಕರೆದಿತ್ತು ನನ್ನ ಕಣ್ಣೊಳಗೆ.
ಏನಾಯ್ತು ನಿಂಗೆ ಕಾರ್ತಿಕ್? ಏಯ್ ಏನಾಯ್ತು? ಲವ್ ಏನಾರು ಮಾತಾಡು. ಏಯ್ ಏನಾಯ್ತು ಅವನ್ಗೆ? ಏನಾಯ್ತು? ಏ ಅದೇನೋ ಓಡ್ ಬಂದ, ಮನೆ ಬಿಟ್ಟು ಹೋಗೋಣ ಅಂದ, ಗರ ಬಡ ನಿಂತ್ಕೊಂಡ. ಮನೆ ಬಿಟ್ಟು ಹೋಗೋದಾ? ಸರಿ ಸರಿ ಬನ್ನಿ ಎಲ್ಲ ಮನೆ ಬಿಟ್ಟು ಹೋಗೋಣ. ಏ ಕಾರ್ತಿಕ್ ಏನಾಯ್ತು? ಕಾರ್ತಿಕ್ ಮಾತಾಡೋ. ಮಗ ಗೌಡ ಧಮ್ಕಿ ಹಾಕವ್ನ. ಐತೆ ಅವನ್ಗೆ, ಐತೆ ನಾಳೆ ಅವನ್ಗೆ ಚಡ್ಡಿ ಪಂಚೆ 2 ಬಿಚ್ಚೋಬೇಕು, ಹಂಗೈತೆ ಅವನ್ಗೆ. ಸರಿ ಸರಿ ಬನ್ನಿ ಊಟ ಮಾಡಿ ಎಲ್ಲ ಮಲ್ಕೊಳ್ಳೋಣ. ಏನೋ ಮರಿ ಭಯ ಆಗ್ತಾ ಇದೆಯಾ? ಬಾಸ್ಗೆ ಫೋನ್ ಮಾಡ್ಲಾ? ಅಯ್ಯೋ ನಿನ್ ಬಾಸ್ಗೆ ಬರೋ. ಕಾರ್ತಿ ಕಾರ್ತಿ ಏನಾಯ್ತು? ಅದು ಕಾರ್ತಿ ಮುಖ. ಕಾರ್ತಿ 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 ಮುಖ ಏನೋ? ದೆವ್ವ. ಏನೊಂದು ಲೋ ಯಾಕ್ರೋ ನಿದ್ದೆ ಮಾಡಕ್ಕೂ ಬಿಡಲ್ಲ? ಅದು ಯಾವ್ದೋ ಕೆಟ್ಟ ಕೆಲ್ಸ ಇರ್ಬೇಕು. ಏನೋ ಮರಿ ಭಯ ಆಗ್ತಾ ಇದೆಯಾ? ಬಾಸ್ಗೆ ಫೋನ್ ಮಾಡ್ಲಾ? ಮಾಡೋ ಮಾಡೋ ಫೋನ್ ಮಾಡೋ. ಫೋನ್ ಮಾಡು. ಆ ಗೌಡ್ರು ಮ್ಯಾಟ್ರು, ಈ ಮನೆ ಮ್ಯಾಟ್ರು ನಮ್ ಬಾಸೇ ಸಾಲ್ವ್ ಮಾಡ್ಬೇಕು. ಹೂನಪ್ಪ. ಅಲ್ಲ ನಿಧಾನ ನಿಧಾನ ಚೆನ್ನಾಗಿ ಮಾಡಲು. ಆಯ್ತು ಗೌಡ್ರೆ, ಆಯ್ತು ಆಯ್ತು. ನೋಡಿ ಗೌಡ್ರೆ, ಒಳ್ಳೆ ರಾಜ ರಾಜ ಹೆಂಗಿದ್ದೀರಾ? ಹೌದೇನಲ್ಲ? ಹೌದು ಗೌಡ್ರೆ, ತಗೊಳ್ಳಿ ಕನ್ನಡಿಯ ಮುಖ ನೋಡ್ಕೊಳ್ಳಿ. ಚೆನ್ನಾಗಿ ಮಾಡಿದ್ಯಾ ಬಿಡ್ಲಾ. ಹೌದಾ ಗೌಡ್ರೆ? ಕೊಡಿ ಬತ್ತೀನಿ ಗೌಡ್ರೆ. ಬತ್ತೀಯಾ? ಹ್ಞೂ ಗೌಡ್ರೆ ಬತ್ತೀನಿ. ಇವಾಗ ನನ್ನ ಹೆಂಡ್ರು ನನ್ನೇ ಇಷ್ಟಪಡ್ತಾಳೆ, ಇಷ್ಟಪಡ್ಲೇಬೇಕು. ಹಾ ಓಯ್ ಬರ್ಲಾ ಇಲ್ಲಿ. ಹೆಂಗವ್ನೆ ಕರ್ದಿದ್ದು? ನೆಟ್ ನಾಲ್ಗೆನೆ ಒಳ್ಳಲ್ಲ ನಿನಗೆ, ಅದೆಲ್ಲ ನಿಗುರ್ಕ ಬತ್ತೀಯಾ? ಅದೇ ನಂಗೆ ಮ್ಯಾಕ್ ನೋಡಿಯಾ? ಕೋತಿ ಕೋತಿ ಕೋತ್ ನನ್ ಮಗ್ನೆ. ಏನಿಲ್ಲ ಕಣ್ಮುಂದೆ, ಏನ್ ವಿಶೇಷ? ಏನಿಲ್ಲ, 4-5 ದಿನ ಊರಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲೋ ಹೋಯ್ತು ಎಲ್ಲೋ ಬತ್ತು, ನಿಮ್ಗೆ ಯಾಕೆ? ದೌಲತ್ ನೋಡ್ಲ ನಿಂದ. ನಾವ್ ಹಂಗೆ ಏನ್ ಇವಾಗ? ನಿನ್ ಜೊತೆ ಒಬ್ಬ ದಪ್ಪು ಬತ್ತಿದ್ನಲ್ಲ, ಅವನೆಲ್ಲೋದ? ಯಾವಾಗ ಗೊತ್ತು? ಏನ ಅಲ್ಲೇ ಬತ್ತವ್ ನೋಡಿ. ಅವನೊಬ್ಬ ದೊಣ್ಣೆ, ನೀನು ಏಯ್ ಕರಿಲ 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 ಕರಿಲ. ಏ ಬನ್ನು ಲೇ, ಅಕ್ಕಪಕ್ಕ ಹೆಣ್ಮಕ್ಳು ನೋಡ್ಕೊಂಡು ಕರಿಲ್ಲ. ನೀ ಕರಿತಾವ್ರೆ ಅಂತ ಬಿಸಿಲಲ್ಲಿ ಕೂತಿದ್ದೀರಾ? ನಿನ್ ಕಣ್ಣು ನಾನು ಹೆಂಕಂಡಲ್ಲ, ತೆಗಿಲ್ಲ ಛತ್ರಿಯ. ಹಳ್ಳಿ ಮರದ ಕೆಳಗಡೆ ತಂಪಾಗಿ ಕೂತೀವ್ರಿ, ಬಂದ್ ಛತ್ರಿ ಹಿಡಿತೀಯಲ್ಲ, 10 ರೂಪಾಯಿ ಬೇಕು ಅಂದ್ರೆ ನ್ಯಾಯವಾಗಿ ಕೇಳು, ಕೊಡ್ತೀನಿ. ಆಯ್ತು ಗೌಡ್ರೆ. ಏನ್ರಲ್ಲ ನನ್ನ ಹೆಂಡ್ರ ಬಗ್ಗೆ ಊರ್ನಾಗೆ ಡಗಾರೆ ಬರ್ತಿದ್ರಂತೆ. ಗೌಡ್ರೆ ಅದು ಡಗ್ಗಾರಲ್ಲ, ಪುಕ್ಕಾರು. ಅದ್ಯಾವ್ದು ಅದಮ್ ಕಡೆ ಅವ್ರು ಕೇಳ ಅಲ್ಲಿ ಹೇಳ. ನಂದು ಡೈರೆಕ್ಷನ್ ಸಾರಿ, ನಮ್ ಶಿಷ್ಯಂದು. ಓಹೋ ಪಂಚೆ ನಿಂದು, ಕಾಚ ಇವಂದೆ. ಅಣ್ಣ
ಮೊನ್ನೆ ನೀವು ಮಾನಿ ಮೇಲೆ ಕಡ್ಡಿಂಗ್ ಆಟ ಲೀಕ್ ಆಗ್ಬಿಟ್ಟೈತೆ. ಅಯ್ಯೋ ನಮ್ಮ ಎಮ್ಮೆ ಜೊತೆಗೆ ಅವ್ರ ಕೋಣ ಬಿಡ್ತಾ ಇದ್ದಿಲ್ಲಲ್ಲ. ಅಯ್ಯ ಯಾರ ಮನೆ ಕೋಣ ಆದ್ರೇನು ಹೇಳಿ, ನಮ್ ಎಮ್ಮೆಗೆ ತಾನೇ ಲಾಭ. ಅಯ್ಯೋ ನಿನ್ನ ಮಕ್ಕ ನಾಯಿನೆಕ್ಕ ಅಲ್ಲೇಳು. ಮೊನ್ನೆ ನಿಮ್ಮ ಹೆಂಡ್ರು ಯಾವ ಕಲರ್ ಸೀರೆ ಹಾಕಿದ್ರು? ಮೊನ್ನೆ ಗೌಡ್ರೆ ಹಸ್ರು ಕಣ್ ಹೇಳಿ. ನನ್ನೇನ್ರು ಸೀರೆ ಬಗ್ಗೆ ನಿನಗೆಲ್ಲ ಗೊತ್ತು? ಮೊನ್ನೆ ಅವ್ರು ಸ್ನಾನ ಮಾಡ್ಬೇಕಾದ್ರೆ ನಾನೇ ಅಲ್ವಾ ಸೀರೆ ಕೊಟ್ಟಿದ್ದು. ನನ್ನ ಮಗನೇ ನೀನ್ ಜಾಸ್ತಿ ಎತ್ಕೊಳ್ಳ. ಲೇ ನೀನ್ ಹೇಳ. ಅತ್ತರಿ ಯಾವ ಕಲರ್ ಲಂಗ ಹಾಕಿದ್ರು? ಲಂಗ ಕೆಂಪ್ ಕಣ್ ಹೇಳಿ. ನನ್ನ ಮಗನೇ ತುಡ್ ತುಡ ಕತ್ಕೊಡ್ತೀನಿ ನಿನ್ನ. ನಿಜ ಎತ್ಕೊಳ್ಳ ನೀನ್ ಹೇಳ. ನಾನು ಕೆರೆ ಕಟ್ಟೆ ಮೇಲೆ ಹೋಯ್ತೋ ಇದ್ನ, ಅಲ್ಲಿ ಬೇಲಿ ಇತ್ತ. ಬೇಲಿ ಇತ್ತ. ಬೇಲಿ ಬೇಲಿ ಮೇಲೆ ಲಂಗ ಇತ್ತ. ಇರ್ಲಿ ಬಿಡು. ಲಂಗ ಸರಿ 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 ಸರಿ. ಬಟ್ಟೆ ಒಗೆಯಕ್ಕೆ ಕ್ಯಾರತ್ತ ಹೋಗಿರ್ತಾಳೆ. ಒಗದ ಮೇಲೆ ಬಟ್ಟೆ ಹೊಡೆದಾಕ್ಬೇಕು, ಮೇಲೆ ಮೇಲೆ ತಾನೆ ಹೊಡೆದಾಕ್ಬೇಕು. ಅದ್ರಲ್ಲೆಲ್ಲ ವ್ಯತ್ಯಾಸ. ಮತ್ತೆ ಪಕ್ಕದಾಗೆ ಸೀನನ್ ಚಡ್ಡಿನೂ ಇತ್ತು. ಏಯ್ ಕೆರೆತಾವ ಗೊಬ್ಬರ ಹಾಕಕ್ಕೆ ಸೀನನ್ನು ಹೋಗಿರ್ತಾನೆ, ತೊಳಕಳಕ್ಕೆ ಅಂತ ಚಡ್ಡಿ ತೆಗೆದು ಮೇಲೆ ಹೊಡೆದಾಕಿರ್ತಾನೆ. ಅದ್ರಲ್ಲಿ ಏನಿಲ್ಲ. ಅತ್ತರಿ ಮತ್ತೆ ಬೇಲಿ ಯಾಕೆ ಅಲ್ಲಾಡ್ತಾ ಇತ್ತು? ಏಯ್ ಗಾಳಿಗೆ ಮರನೇ ಅಲ್ಲಾಡ್ತದೆ, ಇನ್ನು ಬೇಲಿ ಅಲ್ಲಾಡಲ್ವೇನಲ್ಲ. ನಾನು ಹಿಡಿದು ಕಳ್ಳಾಡ್ಸಕ್ಕಾಯ್ತದಲ್ಲ. ಅತ್ತರಿ ಬೇಲಿ ಏನೋ ಅಲ್ಲಾಡ್ತಾ ಇತ್ತು ಸರಿ, ನಿಮ್ ಹೆಂಡ್ರು ಸೀನಾ ಯಾಕೆ ಅಲ್ಲಾಡ್ತಾ ಇದ್ರು? ಲೇ 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 ಏಯ್ ಗೌಡ್ರೆ ಏನೋ ಕಷ್ಟ ಸುಖ ಮಾತಾಡ್ಕತಿದ್ರು ಬಿಡಿ, ಅದೇನ್ ವಸ್ತಲ್ವಲ್ಲ. ನನ್ನೆಲ್ಲೂ ಬದುಕು ಅಂತ ಕಂಡ್ರಲ್ಲ. ಅವನು ಅಲ್ಲೆಲ್ಲ ಅಲ್ಲಾಡ್ತಿದ್ಯಾ? ಹೆಂಗಾದ್ರೂ ಮಾಡಿ ಪಟಾಯಿಸ್ಕೋಬೇಕು. ಈ ಪ್ರೀತಿ ಅನ್ನೋದು ಒಂದು ಚಿಕ್ಕ ಗಿಡ ಇದ್ದಾಗೆ. ಅದು ಮಳೆಗೋಸ್ಕರ ಕಾದು ಕಾದು ನೊಂದು ಬೇಸತ್ತು, ಮಳೆ ಬಂದ್ರೆ ಬೆಳೆದು ದೊಡ್ಡ ಮರ ಆಗುತ್ತೆ, ಇಲ್ಲಾಂದ್ರೆ ಬಾಡೋಗುತ್ತೆ. ಇವತ್ತೇನು ಪರಿಸರ ದಿನನಾ? ಅಕಟ ಕಟ ಇಲ್ಲ, ಆದ್ರೂ ನಂಗೆ ಗಿಡ ನೆಡೋ ಆಸೆ. ಹಸ್ರು ಉಳ್ಸಕ್ಕೋ ಇಲ್ಲ ಬಸ್ರು ಬೆಳ್ಸಕ್ಕೋ? ಎರಡೂ ಅಲ್ಲ, ಮೊಸರು ಕಡಿಯಕ್ಕೆ. ಓಯ್ ಹುಡ್ಗಿರಂದ್ರೆ ಏನ್ ಹಾಲ್ ಅನ್ಕೊಂಡಿದ್ಯಾ? ಹೆಪ್ಪಾಕಿದ ತಕ್ಷಣ ಮೊಸ್ರಾಗೋಕೆ? ಹೆಪ್ ಮಾಡೋದು ತಪ್ಪು ಮಾಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ ದೊಡ್ಡವರೇ ಹೇಳಿಲ್ವಾ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ದೊಡ್ಡವ್ರು ಹೇಳಿದ್ದೇನೋ ಕರೆಕ್ಟೇ, ಆದ್ರೆ ನಿನ್ ಪ್ರಕಾರ ತಿಳ್ಕೊಂಡ್ರೆ ಕೈಯಲ್ಲೇ ಮೊಸರು ಕಡಿಯಂಗಿದ್ಯಾ? ಓ ಮೈ ಇಚ್ಗಾಡ್. ಏಯ್ ಹುಷಾರಾಗಿ ಕೇರ್ಕೋ, ಅಪ್ಪಿ ತಪ್ಪಿ ಕಿತ್ಕೊ ಬಂದ್ಬಿಡುತ್ತೆ ಕೂದ್ಲು. ಹಾಗಾಗಿ ಹುಡುಗರು ಇಚ್ಗಾರ್ಡ್ ಹಾಕೊಳ್ಳೋ ಬದಲು ಹೆಲ್ಮೆಟ್ ಹಾಕೊಂಡ್ರೆ ಒಳ್ಳೇದು ತಲೆಗೆ. ಊರೆಲ್ಲ ಹುಡ್ಕಾಡಿದ್ರ ಇಲ್ಲಿದ್ದೀರಾ? ಏನಾಯ್ತಾ? ಆ ರಾಜೀವ್ನ ಯಾರೋ ತೆಂಗಿನ ತೊಪ್ಪಲ್ ಕಟ್ಟಾಕಿದಾರಂತೋ ಅಂಗಡಿ ಲಿಂಗ ಹೇಳ್ದ. ನನ್ ಮಗನ್ ಯಾವಾಗ್ಲೂ ತಗ್ಲಾಕೊಳ್ಳೋದೇ ಆಯ್ತು. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಬಾ ಇವನೊಂದು. ಯಾಕೋ ನೀನ್ ಹಿಂಗ ಆಗ್ಬಿಟ್ಟೆ? ಅಯ್ಯೋ ಅಯ್ಯೋ ನನ್ನ ಮಕ್ಕಳು ತಂದು ಕಟ್ಟಾಕ್ಬಿಟ್ಟಾರಲ್ಲಪ್ಪ. ಅಯ್ಯೋ ಏ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ. ನನ್ನ ಮಕ್ಳ ನಾನು ಬ್ಯಾಂಕ್ನ ದೊರಡೆ ಮಾಡಿದೆ, ಕಿತ್ತೋಗಿರೋ ಡಿಶ್ನ ಕಿತ್ಕೊಂಬರಕ್ ಹೋದೆ, ಅದಕ್ಕೆ ಈ ರೇಂಜ್ ಹೊಡೆದು ಕಟ್ಟಾಕ್ಬಿಟ್ಟಿದ್ದೀರಾ? ಲೇ ಬಿಟ್ಬಿಡ್ರ ನನ್ನ, ಬಿಡ್ರೋ. ನಿನ್ಗೋಸ್ಕರ ಯಾವಲ್ಲ ಕಟ್ಟಾಕಿರೋನು ದಿನ ಹಳ್ಳಿ ಉಪ್ಪು ಖಾರ ತಿಂದು ಜಡ್ಡಿಡ್ದೋಗಿರೋ ಈ ದೇಹಕ್ಕೆ ಪ್ಯಾಟೆ ಸಿಹಿ ಬೇಕಾಗೈತೆ. ಲೋ ಅಯ್ಯಂಗಾರ್ ಬೇಕ್ರಿಯಿಂದ 1 kg ಸ್ವೀಟ್ ಅನ್ಕೊಟ್ಬಿಡ್ತೀನಿ, ಬಿಡ್ರೋ ಬಿಟ್ಬಿಡ್ರೋ ಬಿಟ್ಬಿಡ್ರೋ ನನ್ನ. ಅಲ್ಲಿ ಇಲ್ಲಿ ಯಾಕರ್ಲಾಡುತ್ತೀರಾ? ನಿಮ್ಮ ಹತ್ರನೇ ಆಯ್ತಲ್ಲ ಜಾಂಗೀರು. ಯಾಕೋ ನಮ್ಮ ಹುಡುಗನ್ ಕಟ್ಟಾಕಿದ್ದೀರಾ? ಹೋಗ್ಬಿಡ್ಸ ಬಂದೇರ ರಾಜು. ಈ ನನ್ನ ಮಕ್ಕಳಲ್ಲಿ ಕಟ್ಟಾಕರಲ್ಲ, ನಾನು ಹಸಿ ಆ ಜಾಂಗೀರ್ ತಿನ್ಕ ಬರ್ತೇನೆ. ಕಟ್ಟಾಕ್ರೋ
ಬಿಡಲೆ ಬಿಡ. ಅಯ್ಯೋ ಪ್ಯಾಂಟ್ ಹೊರ್ದೋಯ್ತಲ್ಲ. ಏಯ್ ನೀನೇನು ಹಂಗ್ ನೋಡ್ತಾ ಇದ್ಯಾ ಒಳಗಡೆ? ಓಕೆ ಓಕೆ. ಬಡಿಯೋಂಗೆ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ದೇವ್ರೊಳದ್ ಮಾಡಲಪ್ಪ, ಬೇಗ ಸ್ಟಂಟ್ ಮಾಸ್ಟರ್ ಆಗು. ಎಸ್ಕೇಪ. ಅಯ್ಯೋ ಅವ್ರು ಪ್ಯಾಟೆ ಹಾಕ್ಲಲ್ವಾ? ದಾಂಡಿಗೆ ನನ್ನ ಮಗನೆ ಬರೀ ಒದಿಸ್ಕೊಂತ ಇದೆಯಲ್ಲೋ, ಓದಿಯ ಅವನ್ಗೆ. ಲೋ ಕರಿಯ ದಮ್ಮಿಲ್ಲ ನನ್ ಮುಟ್ಟು. ನಾನೆಲ್ಲ ಕಂಡ್ರಲ್ಲೇ. ಬಿಡಲ್ಲ ಬಿಡ್ರೋ ಬಿಡಲ್ಲ ಬಿಡಲ್ಲ. ಅಯ್ಯಪ್ಪ ಅಯ್ಯೋ ಇನ್ನಲ್ಲೇ ಬಿಡೋ. ಮಕ್ಕಳ ಒಡಿ ಅಂದ್ರೆ ಹೊಡ್ಸ್ಕೊತ ಬಿದ್ದಾವೆ. ಮನುಷ್ಯನ ಇದು ಹೆಂಗೆ ನಮ್ ಯುದ್ಧ. ಅಮ್ಮ ಸ್ವಲ್ಪ ಹೊತ್ತು ಮನೆ ಕಬಿಡಣ. ಅಯ್ಯೋ ಬರೋ ನನ್ ಮಕ್ಳ. ಏ ಕರಿಯ ನನ್ಗೆ ಹೊಡಿತೀಯನೋ? ತಗೋ. ಕಾರ್ತಿ ಏನಾಯ್ತು? ದಾಂಡಿಗೆ ನನ್ನ ಮಗನೇ ಬಾರಲ್ಲ ಹೊಡಿತಾವ್ರಲ್ಲ. ಅಯ್ಯಪ್ಪ ಮಕ್ಳ ಓಡ್ತೀರಾ? ಈಕಸ್ಗಳೇ ಮತ್ತೆ ಹೆಂಗೆ ನಮ್ ಫೈಟು? ನಮ್ಮ ಹತ್ರನೇ ಆಟ ತೋರಿಸ್ತಾರ ನನ್ನ ಮಕ್ಕಳು. ಬಿಡ್ತೀನ ಅವ್ರನ್ನ? ಮಗ ಗೌಡ ಏನಿಲ್ಲಿ? ಇವನೇನಾದ್ರು ಹಾಕೊಡ್ಬೇಕಾ? ಬಾ ನೋಡೋಣ. ಕೂತಿರೋದ್ ನೋಡು, ಹಳೆ ಕಾಲದ ವಿಲ್ಲನ್ ಮುಸರಿ ಕಿಚ್ಕೊಂಡ್ಬಿಡ್ತಿತ್ತಾರ. ರೇ ಗೌಡ್ರೆ ಎದಾಳ್ರಿ ಮೇಲೆ. ಗೌಡ್ರೆ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ ನೀವು? ನಮ್ಮೂರು ಅಂದ್ಮೇಲೆ ಒಯ್ತೀನಿ ಬತ್ತೀನಿ ಕೂತ್ಕತೀನಿ ನಿಂತ್ಕತಿ ಅದ್ ಕಡ್ಕೊಂಡು ನಿಮ್ಗೇನು? ಅವರೆಲ್ಲ ಯಾರಲ್ಲ?
ಒಂದ್ 5 ನಿಮಿಷ ಮುಂಚೆ ಬಂದಿದ್ರೆ ಆ ನನ್ನ ಮಕ್ಕಳು ತಲೆಗೆ ಬಿಸಿರು ಕಾಯಿಸ್ಬಿಡ್ತಿದ್ದೆ ಕಾಯಿಸ್ಬಿಡ್ತಿದ್ರಿ ಬಿಸ್ನೀರ ಅದಕ್ಕೆ ಅಲ್ಲಿ ಗೊಬ್ಬರ ಹಾಕಂಗ್ ಕೂತಿದ್ದು ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ ಮಗ ನೋಡು ನನ್ಗನ್ನಿಸ್ತಿದೆ ಈ ಗೌಡನೇ ನಮ್ಗೆ ಹೊಡೆಯಕ್ ಹುಡುಗರ್ನ ಬಿಟ್ಬಿಟ್ಟು ಇಲ್ಲಿ ಕದ್ದಿ ನೋಡ್ತಾವನೆ ಅಂತ. ರಾಜು ಇಲ್ಲ ಹೌದಲ್ವಾ ಎಲ್ಲೋದವನು ಅಲ್ಲಿಗ ತೂ ನನ್ನ ಮಕ್ಕಳ ಇಟ್ಕೊಳ ನೀನ್ ಇಟ್ಕೊಳ ಆ ಕಡೆ ಎದ್ದೋಳು. ಅಯ್ಯಯ್ಯಮ್ಮ, ಏನೋ ಇನ್ಸ್ಪೆಕ್ಟ್ ಅವನೇ ಅಯ್ಯ ಎಲ್ಲಾದ್ರೂ ಅವರು ಬರ್ಲಿ ನನ್ನ ಮಕ್ಕಳು ಸಿಗ್ಲಿ ಮಾಡ್ತೀನಿ. ಅಲೋ ಅವರೆಲ್ಲ ಹೋಗಾಯ್ತು. ಸರಿ ಫೈಟ್ ಮಾಡಿ ಮಾಡಿ ಸಾಕಾಗಿದೆ. ಇಲ್ಲಿ ಎನರ್ಜಿ ಡ್ರಿಂಕ್ ಏನಾದ್ರೂ ಸಿಗುತ್ತಾ? ಇವ್ರೇ ಫೈಟ್ ಮಾಡಿದ್ ನಾವು, ನೀವಲ್ಲ. ನೀವು ಪ್ಯಾಟಿನಾಗ ಬೆಳೆದವರು ಹಳ್ಳಿಯ ಕಾಯಿಸೋ ಕಳಬಟ್ಟಿನ ಕುಡ್ಕೊಂಡು ತಡ್ಕೊಳಕಾಯ್ತದ ನಿಮ್ ಕೈಲಿ? ಹಲೋ, ಇವಾಗ ಏನ್ ಸಿಗುತ್ತಾ ಸಿಗಲ್ವಾ? ಹಂಗ ಬನ್ನಿ ಹಂಗಾರೆ ಎಲ್ಲ ಸಕ ಹಬ್ಬ ಮಾಡುವ. ಮಾಡು ಸೀನ್ ನಂಬರ್ 76ರಲ್ಲಿ ಹೊಡಿತಾರೆ ಫೈಟು. ಅವ್ರವ್ರೆ ವಾಡ್ದಾಡ್ ಹೋಯ್ತಾರೆ. ಅದ್ ಮುಗಿದ್ ಕೂಡ್ಲೆ ಒಂದ್ ಐಟಮ್ ಸಾಂಗ್ ಇಕ್ಕಿದೀನಿ. ನಿನ್ನ ಬಾಯಿಗೆ ಬಚ್ಚಲ್ದಿರಾಕ ಆಗಲಿಂದ ನೋಡ್ತಾ ಇದ್ದೀನಿ. ಸಾಂಗು ಫೈಟು ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ಯಲ್ಲೋ. ಕ್ಲೈಮ್ಯಾಕ್ಸ್ ಜಂಪ್ ಆಗೋ. ಅಲ್ಲ ಕಣೋ, ಮಧ್ಯದಲ್ಲೊಬ್ಬ ದಡಿಯ ಬನ್ನಲ್ಲ, ಯಾರೋ ಅವನು? ಅಣ್ಣ ಅವನು ದೊಡ್ಡ ಕಾಮುಕಾಣ. ಹೀರೋಯಿನ್ ಎಲ್ಲೇ ಹೋಗ್ಲಿ ಅಲ್ಲಿ ನೆಕ್ಕಂಡ್ ಹೋಯ್ತಾ ಇರ್ತಾನೆ.
ಇಲ್ಲೂ ನಿಲ್ಲಿಸ್ತೀನಿ ಅಣ್ಣ. ಅಯ್ಯೋ ನೀನ್ ಎಲ್ಲಾರು ನಿಲ್ಲಿಸ್ಕೊಳಪ್ಪ, ಯಾಕೋ ನನ್ನ ತಲೆ ತಿಂತೀಯ? ಆಗ್ಲಿಂದ ನೋಡ್ತಾ ಇದ್ದೀನಿ, ಇವನವನ್ನ ಹೊಡಿತಾನೆ, ಅವ್ನು ಇವನ್ನ ಹೊಡಿತಾನೆ, ಇವನವನ್ನ ಹೊಡಿತಾನೆ, ಅವ್ನು ಇವನ್ನ ಹೊಡಿತಾನೆ. ಬೀಚ್ ಮೇ ಹೀರೋಯಿನ್ ಅಲ್ಲೋ ಅಣ್ಣ ಅದೇ ಕನ್ಫ್ಯೂಸ್ ಮಡಗಿರೋದು ನಾನು. ಅವ್ ಯಾವ ಅನ್ಕಂಡೆ ದೆವ್ವಗಳು ಕಣಣ್ಣ. ಈ ದೆವ್ವ ಅವ್ನ್ ಹೊಡಿತದೆ, ಆ ದೆವ್ವ ಇವನ್ ಹೊಡಿತದೆ. ಹೊಡೆದಾಡಿ 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 ದೇವ್ಗಳೇ ಸೋತಾಯ್ತವೆ. ನಾನೊಂಥರ ಡಿಫ್ರೆಂಟ್ ಡೈರೆಕ್ಟರ್ ಅಣ್ಣ. ಪಕ್ಕ ಉಪೇಂದ್ರನ್ ಫ್ಯಾನು. ಟಂಟಣ ಕಣ್ ಟಂಟಣ ಕಣ್. ಲೇ ಒಂದೇ ಒಂದು ಡೌಟ್ ಕಣೋ, ಯಾಕೋ ತಲೆ ತಿಂತಾ ಇದೆ. ಅವನ್ ಯಾರೋ ಬಾಸು ಅಂದಲ್ಲ, ಅವನ್ ಯಾರು? ನಾವು ಅದಕ್ಕೆ ಯಾಕಣ್ಣ ತಲೆ ಕೆಡ್ಸ್ಕತ್ಯಾ? ಸಾಧು ಕೋಕಿಲನೋ, ಬುಲೆಟ್ ಪ್ರಕಾಶನೋ, ರಂಗಣ್ಣ ರಘುನೋ, ತಬ್ಲ ಲಾಳಿನೋ? ಅಣ್ಣ ನೀನ್ ಹೇಗ್ತೇನಾ? ನೀನೇ ಹೇಳಿಲ್ವಾ? ನೀನೇ ಮಾಡ್ಬಿಡ್ಬೋದು ಕಣಣ್ಣ.